ವ್ಯಾಸ ಪೂರ್ಣಿಮಾ, ಗುರು ಪೂರ್ಣಿಮಾ ಅನ್ನೋ ಎರಡೂ ಹೆಸರುಗಳಿಂದ ಕರೀತಾರೆ. ನಮ್ಮ ಸಂಪ್ರದಾಯದಲ್ಲಿ ಇದು ಬಹಳ ಮುಖ್ಯವಾಗಿರತಕ್ಕಂತಹ ದಿವಸ. ಉತ್ತರ ಭಾರತದಲ್ಲಿ ಮತ್ತು ಅನೇಕ ಸಂಪ್ರದಾಯಬದ್ಧ ಮಠಗಳಲ್ಲಿ ಈ ದಿವಸ ವಿಶೇಷವಾಗಿ ಮಂತ್ರದೀಕ್ಷೆಯನ್ನು ಕೊಡ್ತಾರೆ, ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಆದ್ದರಿಂದ ಈ ದಿನದ ಮಹತ್ವವನ್ನು ಕುರಿತು ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿರಬೇಕು. ವ್ಯಾಸ ಪೂರ್ಣಿಮಾ ಅನ್ನೋ ಹೆಸರು ಯಾಕೆ ಬಂತು ಅಂತಂದರೆ, ಭಗವಾನ್ ವೇದವ್ಯಾಸರು ಈ ದಿವಸ ಹುಟ್ಟಿದ್ರಂತೆ, ಅವರ ಜನ್ಮದಿನ. ಭಗವಾನ್ ವೇದವ್ಯಾಸರ ನಿಜವಾದ ಹೆಸರು ಕೃಷ್ಣದ್ವೈಪಾಯನ ಅಂತ. ಬಣ್ಣ ಕಪ್ಪು, ಕೃಷ್ಣ. ಕೃಷ್ಣ ಅಂದ್ರೆ ಎರಡು ಅರ್ಥ ಇದೆ. ಮೊದಲನೇದು ಕಪ್ಪು ಬಣ್ಣ ಅಂತ, ಎರಡನೆಯದು ಬಹಳ ಆಕರ್ಷಕವಾಗಿರತಕ್ಕಂತಹ ವ್ಯಕ್ತಿ ಅಂತ ಹೇಳಿ. ಕರ್ಷಣಾತ್ ಕೃಷ್ಣ ಇತ್ಯಾಹು. ನೋಡಿದ ಕೂಡಲೇ ನಮ್ಮ ಮನಸ್ಸನ್ನು ತನ್ನ ಕಡೆ ಸೆಳ್ಕೋತಾನಂತೆ. ಆದ್ದರಿಂದ ಆತನಿಗೆ ಕೃಷ್ಣ ಅಂತ ಹೆಸರು. ಕೃಷ್ಣದ್ವೈಪಾಯನರು ಬಣ್ಣದಲ್ಲಿ ಕಪ್ಪು ಮತ್ತು ದ್ವೀಪದಲ್ಲಿ ಹುಟ್ಟಿದರು, ಆದ್ದರಿಂದ ದ್ವೈಪಾಯನರಾದರು. ಕೃಷ್ಣದ್ವೈಪಾಯನರಿಗೆ ತುಂಬ ಜನ ಶಿಷ್ಯರಿದ್ದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ವೇದ ಹೇಗೆ ಬೆಳೆಯಿತು ಅಂತಂದ್ರೆ, ಪ್ರತಿಯೊಬ್ಬ ಋಷಿಯೂ ಕೂಡ ತಪಸ್ಸನ್ನು ಮಾಡಿ ಧ್ಯಾನದಲ್ಲಿ ಭಗವಂತನಿಂದ ಈ ವೈದಿಕ ಮಂತ್ರಗಳನ್ನು ಪಡೀತಾ ಇದ್ದ. ಹೀಗೆ ಆ ಋಷಿಗಳು ಪಡೆದಂತಹ ಮಂತ್ರಗಳು ಋಕ್ ಅಂತ ಕರೀತಾರೆ. ಋಕ್ಕುಗಳು ಅಥವಾ ಮಂತ್ರಗಳು ಸೇರಿ 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 ವೇದ ಬೆಳೀತಾ ಹೋಯಿತು. ಕೃಷ್ಣದ್ವೈಪಾಯನರ ಕಾಲಕ್ಕೆ ಈ ವೇದ ಸಾಕಷ್ಟು ಬೆಳೆದಿತ್ತು. ಮತ್ತು ಆಗ ಬರವಣಿಗೆ ಇರಲಿಲ್ಲ, ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ. ಇವತ್ತು ಪ್ರಿಂಟಿಂಗ್ ಪ್ರೆಸ್ ಇರೋದ್ರಿಂದ ನಾವು ಎಲ್ಲ ಜ್ಞಾನವನ್ನು ಕೂಡ ಚೆನ್ನಾಗಿ ಅಚ್ಚು ಮಾಡಿ ಬೈಂಡ್ ಮಾಡಿ ಲೈಬ್ರರಿಗಳಲ್ಲಿ ಇಟ್ಬಿಡ್ತೀವಿ. ತಲೆ ಒಳಗೆ ಏನೂ ಇರುವುದಿಲ್ಲ, ಎಲ್ಲ ಲೈಬ್ರರಿನಲ್ಲಿರುತ್ತೆ. ಈಗ ಕಂಪ್ಯೂಟರ್ನಲ್ಲೂ ಇರುತ್ತೆ. ಆದರೆ ಆಗಿನ ಕಾಲದಲ್ಲಿ ಪ್ರತಿಯೊಂದನ್ನು ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾಗಿತ್ತು. ಶ್ರುತಿ ಕಿವಿಯಲ್ಲಿ ಕೇಳಿ ಮನಸ್ಸಿನಲ್ಲಿ ಅದನ್ನು ಧರಿಸಬೇಕಾಗಿತ್ತು. ಹೀಗೆ ಇಡೀ ವೇದ ಅಥವಾ ವೇದ ಎಂಬತಕ್ಕಂಥ ಜ್ಞಾನರಾಶಿ ಕೇವಲ ಮೆಮೊರಿ ಅಥವಾ ನೆನಪನ್ನು ಅನುಸರಿಸಿಕೊಂಡು, ಸ್ಮೃತಿಯನ್ನು ಅನುಸರಿಸಿಕೊಂಡಿದ್ದರಿಂದ ಮತ್ತು ಮನುಷ್ಯನ ನೆನಪಿನ ಶಕ್ತಿಗೆ ಸ್ಮೃತಿ ಶಕ್ತಿಗೆ ಒಂದು ಮಿತಿ ಇರೋದ್ರಿಂದ ಈ ಕೃಷ್ಣದ್ವೈಪಾಯನ ವ್ಯಾಸರಿಗೆ ಸ್ವಲ್ಪ ಹೆದರಿಕೆ ಆಯ್ತಂತೆ. ಏನು ಮಾಡೋದು, ಈಗಾಗಲೇ ವೇದದ ರಾಶಿ ಇಷ್ಟೊಂದು ಬೆಳೆದ್ಬಿಟ್ಟಿದೆ, ಇನ್ನೂ ಹೀಗೆ ಮುಂದಕ್ಕೆ ಬೆಳೀತಾ ಹೋದರೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಅಸಾಧ್ಯವಾಗುತ್ತೆ. ಆದ್ರಿಂದ ಮುಂದಿನ ಪೀಳಿಗೆಗಾಗಿ ಈ ವೇದ ಎಂಬತಕ್ಕಂಥ ಜ್ಞಾನ ರಾಶಿಯನ್ನ ಕಾಪಾಡಬೇಕು ಅಂತ ನಿಶ್ಚಯ ಮಾಡಿದ್ರಂತೆ. ಮಾಡಿ ತಮ್ಮ ಕಾಲದಲ್ಲಿ ಇದ್ದಂತಹ ಎಲ್ಲ ವೇದದ ಸಂಹಿತೆಗಳನ್ನು ಕೂಡ ಒಂದು ಕಡೆ ಸೇರಿಸಿದ್ರಂತೆ, ಕಲೆಕ್ಷನ್ ಸೇರಿಸಿ ಅದನ್ನು 4 ಭಾಗವಾಗಿ ವಿಂಗಡಿಸಿದ್ರಂತೆ. ನಾನು ಸಂಪ್ರದಾಯದಲ್ಲಿ ಹೇಳತಕ್ಕಂಥ ಕಥೆಯನ್ನು ಹೇಳ್ತಾ ಇದ್ದೀನಿ, ಆಧುನಿಕ ಪಂಡಿತರು ಹೇಳತಕ್ಕಂಥ ಕಥೆಯಲ್ಲ ಇದು. 4 ಭಾಗಗಳನ್ನಾಗಿ ಮಾಡಿ ಋಕ್, ಯಜುಸ್, ಸಾಮ ಮತ್ತು ಅಥರ್ವ ಅಂತ ತಮ್ಮ 4 ಜನ ಶಿಷ್ಯರಿಗೆ ಅದನ್ನು ಉಪದೇಶಿಸಿದರಂತೆ. ಮೊದಲನೆಯ ಶಿಷ್ಯ ಪೈಲ, ಆತನಿಗೆ ಋಗ್ವೇದವನ್ನು ಉಪದೇಶ ಮಾಡಿದರಂತೆ. ಎರಡನೆಯವನು ವೈಶಂಪಾಯನ, ಆತನಿಗೆ ಯಜುರ್ವೇದ. ಮೂರನೆಯವನು ಜೈಮಿನಿ, ಆತನಿಗೆ ಸಾಮವೇದ. ನಾಲ್ಕನೆಯವನು ಕೆಲವರು ಅಂಜಿರಸ್ ಅಂತ ಹೇಳ್ತಾರೆ, ಕೆಲವರು ಸುಮಂತು ಅಂತ ಹೇಳ್ತಾರೆ, ಆತನಿಗೆ ಅಥರ್ವಣ ವೇದವನ್ನು ಕೊಟ್ಟರು. ಹೀಗೆ ವೇದದ ರಾಶಿಯನ್ನು ಸಂಗ್ರಹಿಸಿ, ವ್ಯಸ್ ಅಂದರೆ ಬಿಡಿಸುವುದು, ಭಾಗ ಮಾಡೋದು, ಭಾಗ ಮಾಡಿ 4 ಭಾಗಗಳನ್ನಾಗಿ ಮಾಡಿ 4 ಜನ ಶಿಷ್ಯರಿಗೆ ಅದನ್ನು ಉಪದೇಶಿಸಿ ವೇದದ ಜ್ಞಾನವನ್ನ, ವೇದಗಳನ್ನು ನಮಗಾಗಿ ಅವರು ರಕ್ಷಣೆ ಮಾಡಿಟ್ರು. ಇದುವರೆಗೂ 4 ವೇದಗಳನ್ನು ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಕೋಬೇಕಾದಂಥ ಅವಶ್ಯಕತೆ ಆವತ್ತಿನಿಂದ ತಪ್ಪಿತು. ಈ ಶಿಷ್ಯರು ವೇದದಲ್ಲಿ ಒಂದು ಭಾಗವನ್ನು ಮಾತ್ರ, ಒಂದು ಪಾದ ಅಂದರೆ 4ನೇ ಒಂದು ಭಾಗವನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕಾಗಿತ್ತು, 25%.
ಹೀಗಾಗಿ ವೇದವನ್ನು ಉಳಿಸುವುದು ನಮಗಾಗಿ. ಆದ್ದರಿಂದ ಅವರಿಗೆ ವೇದವ್ಯಾಸ ಅನ್ನೋ ಹೆಸರು ಬಂತು. ವ್ಯಾಸ ಅಂತಂದ್ರೆ ಎಡಿಟಿಂಗ್, ಅದನ್ನು ಸಂಗ್ರಹ ಮಾಡಿ ಬಿಡಿಸೋದು. ಹೀಗೆ ಮಾಡಿದ್ರಿಂದ ಕೃಷ್ಣ ದ್ವೈಪಾಯನರು ವ್ಯಾಸ ಆದರು. ಆದ್ದರಿಂದಲೇ ಅವರನ್ನ ಆದಿಗುರು ಅಂತ ಕೂಡ ನಮ್ಮ ಸಂಪ್ರದಾಯದಲ್ಲಿ ಭಾವಿಸ್ತಾರೆ. ಕೃಷ್ಣದ್ವೈಪಾಯನ ವ್ಯಾಸ ಮಹರ್ಷಿಗಳು ಆದಿಗುರು ಆದದ್ದರಿಂದಲೇ ವ್ಯಾಸ ಪೂರ್ಣಿಮೆ ಗುರು ಪೂರ್ಣಿಮೆ ಸಹ ಆಯಿತು. ಈ ಗುರು ಪೂರ್ಣಿಮೆಯ ಮಹತ್ವ ಏನು ಅಂತಂದ್ರೆ, ಅಥವಾ ವ್ಯಾಸ ಪೂರ್ಣಿಮೆಯ ಮಹತ್ವ, ಇದನ್ನ 3 ದೃಷ್ಟಿಗಳಿಂದ ನೋಡಬಹುದು. ಮೊದಲನೇದು ವೈದಿಕ ಯಜ್ಞಯಾಗಾದಿಗಳ ದೃಷ್ಟಿಯಿಂದ. ಇವತ್ತಿನಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗುತ್ತೆ. ಈ ಚಾತುರ್ಮಾಸ್ಯವನ್ನ 3 ದೃಷ್ಟಿಗಳಿಂದ ವಿವರಿಸ್ತಾರೆ ಪಂಡಿತರು. ಮೊದಲನೇದು ವೈದಿಕ ಯಜ್ಞಯಾಗಾದಿಗಳು. ಯಾರು ಆಹಿತಾಗ್ನಿಗಳು ಅಂತಂದ್ರೆ ಮನೆಯಲ್ಲಿ ವೇದಗಳ ಅಗ್ನಿಯನ್ನು ಇಟ್ಕೊಂಡು ಯಜ್ಞಯಾಗಾದಿಗಳನ್ನು ಮಾಡತಕ್ಕಂಥ ಸಂಪ್ರದಾಯ ಉಳಿಸ್ಕೊಂಡು ಬಂದಿರೋರು. ಈಗಲೂ ಕೂಡ ಸಾಕಷ್ಟು ಜನ ಆಹಿತಾಗ್ನಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಈ ಆಹಿತಾಗ್ನಿಗಳು ಇವತ್ತಿನಿಂದ 4 ಯಜ್ಞಗಳನ್ನು ಪ್ರಾರಂಭ ಮಾಡ್ತಾರೆ. ಚಾತುರ್ಮಾಸ್ಯ 4 ತಿಂಗಳಿಗೆ ಒಂದೊಂದು ಯಾಗ, ಅಂದರೆ 3 ಆಯಿತು. ಕೊನೆಯಲ್ಲಿ 4ನೇದೊಂದನ್ನು ಸೇರಿಸ್ಕೊತಾರೆ. ಮೊದಲನೇದಕ್ಕೆ ವೈಶ್ವದೇವ ಅಂತ ಹೆಸರು, ಎರಡನೆಯದಕ್ಕೆ ವರುಣ ಪ್ರಘಾಸ ಅಂತಾರೆ, 3ನೇದು ಸಾಕಮೇಧ, ಕೆಲವು ಸಲ 4ನೇದನ್ನು ಶುನಾಸೀರಿಯ ಅಂತ ಹೇಳಿ ಅದನ್ನು ಸೇರಿಸ್ಕೊತಾರೆ. ಡಾಕ್ಟರ್ ಪಾಂಡುರಂಗ ವಾಮನ್ ಕಾಣಿ ಅವರ ಹಿಸ್ಟರಿ ಆಫ್ ಧರ್ಮಶಾಸ್ತ್ರಾಸ್ ಅನ್ನೋ ಗ್ರಂಥದಲ್ಲಿ ಈ ವೈದಿಕ ಯಜ್ಞ ಯಾಗಾದಿಗಳ ವಿಷಯವನ್ನ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಇಷ್ಟ ಇರತಕ್ಕಂಥ ಅವರು ಅದನ್ನು ನೋಡಬಹುದು. ಅಷ್ಟೇ ಅಲ್ಲ, ಪುಣೆಯಲ್ಲಿ ಮೀಮಾಂಸಾ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಇದೆ, ಅನೇಕ ವರ್ಷಗಳಿಂದ. ಅವರು ಯಜ್ಞಯಾಗಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಜ್ಞಯಾಗಾದಿಗಳಲ್ಲಿ ಉಪಯೋಗಿಸ್ತಕ್ಕಂತಹ ಎಲ್ಲ ರೀತಿಯ ಪಾತ್ರೆ ಸಾಮಾನುಗಳನ್ನು ಕೂಡ ಮಾಡೆಲ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಯಾರಾದರೂ ಯಜ್ಞಯಾಗಾದಿಗಳನ್ನು ಮಾಡ್ತೀವಿ ಅಂತಂದ್ರೆ ಅವರಿಗೆ ಸಹಾಯ ಮಾಡ್ತಾರೆ ಎಲ್ಲ ರೀತಿಯಲ್ಲೂ. ಹೀಗೆ ವೈದಿಕ ಯಜ್ಞಯಾಗಾದಿಗಳ ಸಂಪ್ರದಾಯ ಇಟ್ಕೊಂಡಿರುವವರು ಇವತ್ತಿನಿಂದ ಈ 4 ಯಜ್ಞಗಳನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಚಾತುರ್ಮಾಸ್ಯ ಅಂತ ಹೆಸರು. ಎರಡನೆಯದು ಸನ್ಯಾಸಿಗಳು ಚಾತುರ್ಮಾಸ್ಯ ವ್ರತವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾರೆ. ನೀವು ಬಹುಶಃ ಪೇಪರುಗಳಲ್ಲಿ ಓದಿರಬಹುದು, ಈ ಶಂಕರಾಚಾರ್ಯರು ಆ ಶಂಕರಾಚಾರ್ಯರು ಇಂಥ ಕಡೆ ನೆಲೆಸಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡ್ತಾರೆ. ಏನ್ ಹಾಗಂದ್ರೆ ಅರ್ಥ, ಆಗಿನ ಕಾಲದಲ್ಲಿ ಸನ್ಯಾಸಿಗಳು ಪರಿವ್ರಾಜಕರಾಗಿದ್ರು. ಪರಿವ್ರಾಜಕರು ಅಂತಂದ್ರೆ ಒಂದು ಜಾಗದಲ್ಲಿ ನಿಲ್ಲದೆ ಒಂದು ಕಡೆ ಮನೆ ಆಶ್ರಮ ಮಾಡದೆ ಓಡಾಡ್ತಾ ಇರಬೇಕು. ಶಂಕರಾಚಾರ್ಯರು ಮಠಾಮ್ನಾಯ ಅಂತ ಬರೆದಿದ್ದಾರೆ. ತಮ್ಮ 4 ಜನ ಶಿಷ್ಯರಿಗೆ 4 ಮಠಗಳನ್ನು ಮಾಡಿ ಅವರನ್ನ ಅಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಪ್ರತಿಯೊಂದು ಮಠಕ್ಕೂ ಕೂಡ ಒಂದು ಕೋಡ್ ಆಫ್ ಕಾಂಡಕ್ಟ್ ಕೊಟ್ಟಿದ್ದಾರೆ. ಡೂಸ್ ಅಂಡ್ ಡೋಂಟ್ಸ್, ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು. ಅದಕ್ಕೆ ಮಠಾಮ್ನಾಯ ಅಂತ ಹೆಸರು. ಮಠಾಮ್ನಾಯದಲ್ಲಿ ಈ 4 ಜನ ಶಂಕರಾಚಾರ್ಯರಿಗೆ ಒಂದು ವಿಶೇಷ ಉಪದೇಶವನ್ನು ಕೊಟ್ಟಿದ್ದಾರೆ, ಪ್ರವಾಸ ಪ್ರಚಾರ. ಅವರು ನಿಂತಲ್ಲಿ ನಿಲ್ಲದೆ ಪ್ರವಾಸ ಮಾಡ್ತಾ ಇರಬೇಕು, ಧರ್ಮ ಪ್ರಚಾರ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಪ್ರವಾಸ ಹೇಗೆ? ಕಾರ್ನಲ್ಲಿ, ಏರೋಪ್ಲೇನ್ ಅಲ್ಲ. ಇವತ್ತು ನಾವೆಲ್ಲ ಮಾಡ್ತೀವಿ. ಆ ದೃಷ್ಟಿಯಿಂದ ನೋಡಿದ್ರೆ ನಾವು ಪರಿವ್ರಾಜಕರಲ್ಲ. ಸನ್ಯಾಸಿಗಳಾಗಿರಬಹುದು, ಪರಿವ್ರಾಜಕರಲ್ಲ. ಅವರು ಪರಿವ್ರಜನ ಮಾಡ್ತಾ ಇದ್ರು, ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ರು. ಈ ಕಾಲ್ನಡಿಗೆಯಲ್ಲಿ ಓಡಾಡಬೇಕಾದ್ರೆ ಹೊರಗಡೆ ಪ್ರಕೃತಿ ಚೆನ್ನಾಗಿರಬೇಕು. ಮಳೆಗಾಲದಲ್ಲಿ ಆ ರೀತಿ ಓಡಾಡ್ಲಿಕ್ಕೆ ಆಗೋದಿಲ್ಲ. ಪ್ರವಾಸವೂ ಸಾಧ್ಯವಿಲ್ಲ, ಭಿಕ್ಷೆಯೂ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಧರ್ಮಶಾಸ್ತ್ರಕಾರ ಏನ್ ಮಾಡಿದ್ರು, ಈ ಮಳೆಗಾಲ ಶುರುವಾಗ್ತಕ್ಕಂಥ ಈ ಸಂದರ್ಭ, ಇವತ್ತಿನಿಂದ 4 ತಿಂಗಳುಗಳ ಕಾಲ ಸನ್ಯಾಸಿಗಳು, ಪರಿವ್ರಾಜಕರು ಒಂದೇ ಜಾಗದಲ್ಲಿ ಇರಬಹುದು ಅನ್ನೋ ನಿಯಮವನ್ನು ಮಾಡಿದ್ರು. ಆದರೆ ಸುಮ್ಮನೆ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಲ್ಲ, ಅದನ್ನು ವ್ರತದ ರೂಪದಲ್ಲಿ ಮಾಡಿದ್ರು. ಚಾತುರ್ಮಾಸ್ಯ ಒಂದು ವ್ರತ ಸನ್ಯಾಸಿಗಳಿಗೆ. ವ್ಯಾಸ ಪೂಜೆ ಮಾಡಬೇಕು, ಗುರು ಪೂಜೆ ಮಾಡಬೇಕು, ತಮ್ಮ ತಮ್ಮ ಸಂಪ್ರದಾಯದ ಗುರುಗಳ ಪೂಜೆಯನ್ನು ಮಾಡಬೇಕು. ಯಾವುದಾದ್ರೂ ಒಂದು ಮಠದಲ್ಲೋ ಒಂದು ಛತ್ರದಲ್ಲೋ ನಿಲ್ಬೇಕು ಅವರು. ಬೆಳಗಿನ ಹೊತ್ತು ತಮ್ಮ ಶಾಸ್ತ್ರಾಧ್ಯಯನ, ತಮ್ಮ ಆನ್ಹಿಕಾದಿಗಳನ್ನು ನಡೆಸ್ಕೊಂಡು ಹೋಗ್ಬೇಕು, ತಪಸ್ಸು. ಅನಂತರ ಶಿಷ್ಯರಿಗೆ ಪಾಠ ಹೇಳ್ಕೊಡ್ಬೇಕು. ಇದೆಲ್ಲ ಬೆಳಗಿನ ಹೊತ್ತು. ಸಂಜೆ ತಮ್ಮಲ್ಲಿಗೆ ಬರತಕ್ಕಂತಹ ಗೃಹೀ ಭಕ್ತರಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಬೇಕು, ಅವರ ಸಂಶಯಗಳನ್ನು ಪರಿಹರಿಸಬೇಕು.
ಇದು ಚಾತುರ್ಮಾಸ್ಯ ವ್ರತದಲ್ಲಿ ಸನ್ಯಾಸಿಗಳು ಮಾಡಬೇಕಾಗಿರ್ತಕ್ಕಂತಹ ಮುಖ್ಯ ಕೆಲಸ. ಧರ್ಮಶಾಸ್ತ್ರಗಳ ಪ್ರಕಾರ ಈ ಚಾತುರ್ಮಾಸ್ಯ ವ್ರತ ಗೃಹಸ್ಥರಿಗೂ ಉಂಟಂತೆ, ಆಪ್ಷನಲ್ ಅಷ್ಟೇ, ಬೇಕು ಅಂದ್ರೆ ಮಾಡಬಹುದು. ಯಾರಾದರೂ ಗೃಹಸ್ಥರು ನಾವು ಚಾತುರ್ಮಾಸ್ಯ ವ್ರತವನ್ನು ಮಾಡ್ತೇವೆ ಅಂತಂದ್ರೆ ಇವತ್ತಿನ ದಿವಸ ತಮ್ಮ ಗುರುಗಳ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ತಮ್ಮ ವ್ರತವನ್ನು ಪ್ರಾರಂಭ ಮಾಡಬಹುದು. ಈ ವ್ರತಕ್ಕೂ ಕೆಲವು ನಿಯಮಗಳಿವೆ. ಆದರೆ ಮುಖ್ಯವಾಗಿ ಈ ಗೃಹಸ್ಥರು ಮಾಡತಕ್ಕಂತಹ ಚಾತುರ್ಮಾಸ್ಯದಲ್ಲಿ ಗಮನಿಸಬೇಕಾದ ಅಂಶ ಇಷ್ಟೇನೆ, ಈ 4 ತಿಂಗಳು ಒಂದು ವಿಶೇಷ ತಪಸ್ಸು. ಆಧ್ಯಾತ್ಮಿಕ ದೃಷ್ಟಿಯಿಂದ ಮಂಚ ಉಪಯೋಗಿಸಬಾರ್ದು, ಹಾಸಿಗೆ ಉಪಯೋಗಿಸಬಾರ್ದು, ತುಂಬಾ ರುಚಿಯಾಗಿರ್ತಕ್ಕಂತಹ ತಿಂಡಿ ತೀರ್ಥ ಉಪಯೋಗಿಸಬಾರ್ದು, ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಬೇಕು. ಹೀಗೆ ಅಂದ್ರೆ 4 ತಿಂಗಳು ವಿಶೇಷ ರೂಪದಿಂದ ತಮ್ಮ ಜೀವನವನ್ನ ತಪೋಮಯವಾಗಿ ಮಾಡ್ಕೋಬೇಕು. ಹೀಗೆ ಚಾತುರ್ಮಾಸ್ಯ ವ್ರತ ಸನ್ಯಾಸಿಗಳಿಗೂ ಉಂಟು, ಗೃಹಸ್ಥರಿಗೂ ಉಂಟು, ಹಾಗೆ ವೈದಿಕ ಯಜ್ಞಾಗಾದಿಗಳನ್ನು ಮಾಡತಕ್ಕಂತಹ ಸಂಪ್ರದಾಯ ಇಟ್ಕೊಂಡಿರತಕ್ಕಂತಹ ಆಹಿತಾಗ್ನಿಗಳಿಗೂ ಕೂಡ ಉಂಟು. ಈಗಾಗಲೇ ಹೇಳಿದ ಹಾಗೆ ಇದನ್ನು ನಾವು ಗುರುಪೂರ್ಣಿಮೆ ಅಂತ ಹೇಳಿ ಆಚರಿಸ್ತಾ ಇದ್ದೀವಿ. ಸುಮಾರು 10-12 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ಬಹುಶಃ 1976, ಅದಕ್ಕಿಂತ ಸ್ವಲ್ಪ ಮುಂಚೆ ಒಂದು ವಿಶೇಷ ಘಟನೆ ನಡೀತು ನಮ್ಮ ಶಿಲಾಂಗ್ನಲ್ಲಿ ನಮ್ಮ ಆಶ್ರಮ ಇದೆ. ಅಲ್ಲಿ ಅನೇಕ ಜನ ಭಕ್ತರಿದ್ದಾರೆ, ಆಶ್ರಮದ ಭಕ್ತರು. ಕೆಲವರು ಭಕ್ತರು ವಿರಜಾನಂದಿಯವರ ಹತ್ರ ದೀಕ್ಷೆ ತಗೊಂಡಿದ್ರು, ಇನ್ನು ಕೆಲವರು ಶಂಕರಾನಂದಿಯವರ ಹತ್ರ, ಇನ್ನು ಕೆಲವರು ವಿಶುದ್ಧಾನಂದಿಯವರ ಹತ್ರ, ಇನ್ನು ಕೆಲವರು ವೀರೇಶ್ವರಾನಂದಿಯವರ ಹತ್ರ. ಹೀಗೆ ನಮ್ಮ ಜನಗಳ ಪ್ರವೃತ್ತಿ ನಿಮಗೆಲ್ಲ ಗೊತ್ತಿದೆಯಲ್ಲ. ಸ್ವಾಮಿ ವಿವೇಕಾನಂದರು ಒಂದ್ಸಲ ಹೇಳಿದಾರಂತೆ, ನಾನು ಕೇಳಿದ್ದು ಬೇರೆಯವರಿಂದ, ಇಫ್ ದೇರ್ ಆರ್ 2 ಹಿಂದೂಸ್ ದೇ ವಿಲ್ ಮೇಕ್ 3 ಪಾರ್ಟೀಸ್ ಅಂತ ಹೇಳಿದ್ರಂತೆ. ಹಾಗೆ ನಮ್ಮ ಪರಮಹಂಸರ ಭಕ್ತರು ಕೂಡ ಪಾರ್ಟಿಗಳು ಮಾಡಿಕೊಂಡಂತೆ. ತಮ್ಮ ತಮ್ಮ ಗುರುಗಳೇ ದೊಡ್ಡವರು ಹೆಚ್ಚು ಅಂತ ಹೇಳಿ ಪರಸ್ಪರ ಜಗಳ ಆಡಿಕೊಂಡು ಕಾಂಪಿಟೇಟಿವ್ ಸ್ಪಿರಿಟ್ನಿಂದ ತಮ್ಮ ಗುರುಗಳ ಜಯಂತಿಯನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಇದು ನಮ್ಮ ಪರಮ ಪೂಜ್ಯ ವೀರೇಶ್ವರಾಂಜಿ ಮಹಾರಾಜರ ಕಿವಿಗೆ ಬಿದ್ದು ಅವರಿಗೆ ತುಂಬಾ ಸಂಕಟ ಆಗಿ ಅವರೊಂದು ಫರ್ಮಾನ್ ಹೊರಡಿಸಿದ್ರಂತೆ. ಗೊತ್ತಲ್ಲ ನಿಮಗೆಲ್ಲ ಫರ್ಮಾನ್ ಅಂದ್ರೆ ಏನು ಅಂತ, ಒಂದು ಆಜ್ಞೆ ಹೊರಡಿಸಿದ್ರು. ಇನ್ಮೇಲೆ ಯಾವ ಭಕ್ತರು ಕೂಡ ಸಾರ್ವಜನಿಕವಾಗಿ ತಮ್ಮ ತಮ್ಮ ಗುರುಗಳ ಉತ್ಸವವನ್ನು ಮಾಡಬಾರದು, ತಮ್ಮ ಮನೆಗಳಲ್ಲಿ ಮಾಡಿಕೊಳ್ಳಿ. ಆದರೆ ಗುರುಪೂರ್ಣಿಮೆಯ ದಿವಸ, ಈ ದಿವಸ ಎಲ್ಲ ದೀಕ್ಷಿತರಾಗಿರ್ತಕ್ಕಂತಹ ಭಕ್ತರು ವಿಶೇಷವಾಗಿ ಹತ್ತಿರದಲ್ಲಿರ್ತಕ್ಕಂತಹ ಆಶ್ರಮದಲ್ಲಿ ಸೇರಬೇಕು. ಅಲ್ಲಿ ಆ ದಿವಸವನ್ನ ವಿಶೇಷ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನೆಯ ತಪಸ್ಸಿನ ದೃಷ್ಟಿಯಿಂದ ಕಳೆಯಬೇಕು. ಪೂಜೆ, ಹೋಮ, ಭಜನೆ, ವೇದಮಂತ್ರ ಘೋಷ, ಜಪ ಇತ್ಯಾದಿ. ಅವತ್ತರಿಂದ ಇದು ಸ್ವಲ್ಪ ವಿಶೇಷವಾಗಿ ನಮ್ಮಲ್ಲಿ ಪ್ರಚಾರಕ್ಕೆ ಬಂದಿದೆ. ನನಗಿಲ್ಲೂ ಚೆನ್ನಾಗಿ ನೆನಪಿದೆ, ನಾವು ಹಿಂದೆ ಇಲ್ಲಿ ಬ್ರಹ್ಮಚಾರಿಗಳಾಗಿದ್ದಾಗ ಸ್ವಾಮಿ ವಿರಜಾನಂದಿಯವರ ಜಯಂತಿಯನ್ನು ಮಾಡ್ತಾ ಇದ್ವಿ. ಅವರು ಅಧ್ಯಕ್ಷರಾಗಿದ್ದರು. ಅನಂತರ ಅವರು ದೇಹತ್ಯಾಗವಾದ ಮೇಲೆ ವಿರಜಾನಂದರ ಜಯಂತಿ ದಿವಸ ಫೋಟೋ ಇಟ್ಬಿಟ್ಟು, ಆನಂತರ ನಮಗೆ ಹೆಡ್ ಕ್ವಾರ್ಟರ್ಸಿಂದ ಒಂದು ನೋಟಿಸ್ ಬಂತು, ಕೇವಲ ಪರಮಹಂಸರು, ಶಾರದಾದೇವಿಯರು, ವಿವೇಕಾನಂದರು ಮತ್ತು ಪರಮಹಂಸರ ಸಾಕ್ಷಾತ್ ಶಿಷ್ಯರು, ಡೈರೆಕ್ಟ್ ಡಿಸೈಪಲ್ಸ್, ಇವರ ಜಯಂತಿಗಳನ್ನು ಅಲ್ಲದೆ ಬೇರೆ ಯಾರ ಜಯಂತಿಯನ್ನು ಕೂಡ ಆಚರಿಸಬಾರದು, ಪರ್ಸನಾಲಿಟಿ ಕಲ್ಟ್ ಇರಬಾರದು. ಅಷ್ಟೇ ಅಲ್ಲ, ಈ ರೀತಿ ದೊಡ್ಡ ದೊಡ್ಡ ಹಿರಿಯ ಸ್ವಾಮಿಗಳು ಎಲ್ಲಾದರೂ ಒಂದು ಕಡೆ ವಾಸ ಮಾಡಿದ್ರೆ ಅವರ ನಿರ್ಯಾಣದ ನಂತರ ಅವರು ಉಪಯೋಗಿಸ್ತಾ ಇದ್ದಂತಹ ಕೋಣೆಯನ್ನ ವಸ್ತುಗಳನ್ನು ಮತ್ತೆ ಒಂದು ಶ್ರೈನ್ ಅಥವಾ ದೇವರ ಕೋಣೆಯಾಗಿ ಮಾಡಬಾರದು. ಇದು ಬಹಳ ಮುಖ್ಯವಾದಂತ ಬಹಳ ದೊಡ್ಡ ಒಂದು ನಿರ್ಣಯ. ಅದರಿಂದ ಅದರ ಫಲವಾಗಿ ಏನಾಗಿದೆ ಅಂತಂದ್ರೆ, ನಮ್ಮ ಪರಂಪರೆಯ ಹಿರಿಯರನ್ನು ಬಿಟ್ಬಿಟ್ಟು ಅಲ್ಲಿಂದ ಆಚೆಗೆ ಅಂದರೆ ಸೆಕೆಂಡ್ ರೌಂಡ್ ಆಫ್ ಲೀಡರ್ಸ್ ಅವರು ಯಾರ ಒಂದು ಬರ್ತ್ಡೇ ಇತ್ಯಾದಿಗಳನ್ನು ನಾವು ಆಚರಿಸ್ತಾ ಇಲ್ಲ. ಪರ್ಸನಾಲಿಟಿ ಕಲ್ಟಿಗೆ ಅವಕಾಶವೇ ಇಲ್ಲ. ಎಲ್ಲರೂ ಕೂಡ ಮೇನ್ ಸ್ಟ್ರೀಮ್ನಲ್ಲಿ ಪ್ರವಾಹದಲ್ಲಿ ಮುಳುಗಿ ಹೋಗ್ಬೇಕಷ್ಟೇ. ಆವತ್ತಿನಿಂದ ವಿಶೇಷವಾಗಿ ನಮ್ಮ ಆಶ್ರಮಗಳಲ್ಲಿ ಈ ಗುರುಪೂರ್ಣಿಮೆಯನ್ನು ಆಚರಿಸುವುದು ಸಂಪ್ರದಾಯವಾಗಿ ಬಂದಿದೆ. ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾತುಗಳನ್ನು ಮತ್ತೆ ನಾವು ನೆನಪಿಗೆ ತಂದ್ಕೋಬೇಕು. ಮಾನವ ಜನ್ಮದ ಚರಮ ಲಕ್ಷ್ಯ ಏನು, ಗುರಿ ಏನು? ಆತ್ಯಂತಿಕ ದುಃಖ ನಿವೃತ್ತಿ,
ಪರಮ ಸುಖ ಪ್ರಾಪ್ತಿಶ್ಚ. ಶಂಕರಾಚಾರ್ಯರು ಈ ಮಾತುಗಳನ್ನು ಅಲ್ಲಲ್ಲಿ ಉಪಯೋಗಿಸ್ತಾರೆ. ಮಾನವ ಜೀವನದ ಗುರಿ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ, ಆತ್ಯಂತಿಕ, ಸಂಪೂರ್ಣವಾಗಿ. ಏಕೆಂತಂದ್ರೆ ತಾತ್ಕಾಲಿಕವಾಗಿ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಎಷ್ಟೋ ಸಲ ಆಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ. ಆತ್ಯಂತಿಕವಾಗಿ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಆಗಬೇಕಾದ್ರೆ ಕೇವಲ ಆತ್ಮಜ್ಞಾನದಿಂದ, ಮೋಕ್ಷದಿಂದ ಮಾತ್ರ ಅದು ಸಾಧ್ಯ. ಇದು ಮಾನವ ಜೀವನದ ಗುರಿ. ಈ ಗುರಿಯನ್ನು ನಾವು ಪಡೆಯಬೇಕಾದ್ರೆ ಬ್ರಹ್ಮಜ್ಞಾನವನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡಬೇಕು. ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ಛಾಂದೋಗ್ಯ ಉಪನಿಷತ್ನಲ್ಲಿ ಸನತ್ ಕುಮಾರ ಋಷಿಗಳು ನಾರದರಿಗೆ ಉಪದೇಶ ಮಾಡ್ತಾ ಹೇಳ್ತಾರೆ, ಯಾವುದು ಭೂಮವೋ, ಯಾವುದು ಬೃಹತ್ತೋ, ಯಾವುದು ಬ್ರಹ್ಮವೋ ಅದು ಮಾತ್ರ ಸುಖವನ್ನು ಕೊಡುತ್ತೆ. ಅಲ್ಪವಾಗಿರತಕ್ಕಂತಹ, ತುಚ್ಛವಾಗಿರತಕ್ಕಂತಹ ವಸ್ತುಗಳಲ್ಲಿ ಸುಖ ಇಲ್ಲ. ಅಲ್ಪವಾಗಿರ್ತಕ್ಕಂತಹ ವಸ್ತುಗಳಲ್ಲಿ ನಾವು ಸುಖವನ್ನು ಪಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಒಂದು ವಸ್ತು ಇದೆ ಅಂತ ಗೊತ್ತಾದಾಗ ಮನಸ್ಸು ಅದರ ಕಡೆ ಹೋಗಿ ಈ ಸುಖ ದುಃಖವಾಗಿ ಪರಿಣಮಿಸುತ್ತೆ. ಎಲ್ಲೋ ಒಂದು ಕಡೆ ನಿಲ್ಲಬೇಕು. ಅದು ಎಲ್ಲಿ ನಿಲ್ಲುತ್ತೆ? ಪರಬ್ರಹ್ಮದ ಅನುಭವದಲ್ಲಿ ನಿಲ್ಲುತ್ತದೆ. ಹಾಗಾದ ಪಕ್ಷದಲ್ಲಿ ಭೂಮವನ್ನು ನಾವು ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ಭಗವಾನ್ ಬುದ್ಧ ದೇವನ ಬಳಿ ಅವರ ಶಿಷ್ಯರು 15-16 ಜನ ಶಿಷ್ಯರು ಸುತ್ತಕೊಂಡಿದ್ರಂತೆ. ಒಂದ್ಸಲ ಒಬ್ಬ ಶಿಷ್ಯ ಪ್ರಶ್ನೆ ಕೇಳಿದಂತೆ, ಭಗವಾನ್, ಈ ಲೋಕದಲ್ಲಿ ಜನ ಹೇಳೋದನ್ನು ಕೇಳಿದ್ದೇವೆ, ಒಬ್ಬ ಮನುಷ್ಯ ಸತ್ತ ಮೇಲೆ ಆತ್ಮ ಎಂಬತಕ್ಕಂತಹ ಒಂದು ವಸ್ತು ಇರುತ್ತೆ, ದೇಹ ಸಾಯುತ್ತೆ, ಆತ್ಮವಸ್ತು ಸಾಯೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ದೇಹದ ಜೊತೆಗೆ ಎಲ್ಲ ಮುಗಿದೋಯ್ತು ಅಂತ ಹೇಳ್ತಾರೆ. ಆತ್ಮ ಅನ್ನುವುದು ಇದೆಯೇ? ಇದ್ರೆ ಅದರ ಲಕ್ಷಣ ಎಂಥದ್ದು? ಪ್ರಶ್ನೆಯನ್ನು ಕೇಳ್ತಾನೆ. ನಚಿಕೇತ ಯಮನನ್ನು ಕೇಳಿದ ಹಾಗೆ. ಅದಕ್ಕೆ ಭಗವಾನ್ ಬುದ್ಧದೇವ ಒಂದು ಜಾತಕ ಕಥೆಯ ಮೂಲಕ ಉತ್ತರ ಕೊಡ್ತಾನೆ. ನೋಡಿ, ಒಬ್ಬ ಮನುಷ್ಯನಿಗೆ ಯಾರೋ ವಿಷಪೂರಿತ ಬಾಣದಿಂದ ಹೊಡೆದ್ರು. ಬಾಣ ತಗುಲಿ ಆ ಮನುಷ್ಯ ಇನ್ನೇನು ಮೂರ್ಛಿತನಾಗಿ ಬಿದ್ದಿದ್ದಾನೆ. ಆ ಸಮಯದಲ್ಲಿ ಈ ಬಾಣವನ್ನು ತೆಗೆದುಹಾಕಿ ನನ್ನ ಜೀವ ಉಳಿಸಿ ಅಂತ ಕೇಳ್ಕೊತಾ ಇದ್ದಾನೆ. ಅವನ ಸುತ್ತಲೂ 4-6 ಜನ ಸೇರಿದ್ದಾರೆ, ನಿಮ್ಮಂಥವ್ರು. ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಬಾಣವನ್ನು ಯಾರು ಹೊಡೆದ್ರು, ಯಾವ ದಿಕ್ಕಿನಿಂದ ಹೊಡೆದ್ರು, ಯಾತಕ್ಕಾಗಿ ಹೊಡೆದ್ರು, ಇದ್ರ ಉದ್ದ ಎಷ್ಟು, ಅಗಲ ಎಷ್ಟು, ಇದಕ್ಕೆ ಎಂಥ ವಿಷಯವನ್ನು ಬಳದಿದೆ, ಈ ವಿಷದ ಪರಿಣಾಮ ಶರೀರದ ಮೇಲೆ ಆಗಬೇಕಾದ್ರೆ ಎಷ್ಟು ಕಾಲ ಬೇಕು? ಒಂದು 10-15 ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆಲ್ಲ ನೀನು ಉತ್ತರ ಕೊಡೋವರೆಗೆ ನಾವು ಬಾಣ ತೆಗಿಯಲ್ಲ ಅಂತ ಅಂದ್ರೆ ಆ ಮನುಷ್ಯ ಸತ್ಯ ಹೋಗ್ತಾನೆ. ಮುಂಚೆ ಬಾಣ ತೆಗಿಬೇಕು, ಚಿಕಿತ್ಸೆ ಮಾಡಿ ಆ ಮನುಷ್ಯನ ಜೀವವನ್ನ ಉಳಿಸ್ಬೇಕು. ಅನಂತರ ಬೇಕಾದ್ರೆ ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳಿ. ಹಾಗೆಯೇ ಈ ಜಗತ್ತಿನಲ್ಲಿ ನಾವು ದುಃಖ ತಪ್ತರಾಗಿದ್ದೇವೆ. ದುಃಖದಿಂದ ನಾವು ನರಳ್ತಾ ಇದ್ದೇವೆ. ದುಃಖವನ್ನು ಹೋಗಲಾಡಿಸ್ಕೊಳ್ಳೋದು ಬಹಳ ಮುಖ್ಯ. ದುಃಖವನ್ನ ತಪ್ಪಿಸ್ಕೋಬೇಕಾದ್ರೆ, ದುಃಖವನ್ನ ನಾಶ ಮಾಡಬೇಕಾದ್ರೆ, ದುಃಖದಿಂದ ನಾವು ಆಚೆಗೆ ಮೋಕ್ಷವನ್ನು ಪಡೆದು ಆಚೆ ಬರಬೇಕಾದರೆ ಅದಕ್ಕೊಂದು ದಾರಿ ಇದೆ. ಆರ್ಯ ಅಷ್ಟಾಂಗಿಕ ಮಾರ್ಗ. ಸಾಧನೆಯನ್ನು ಮಾಡಿ ಮುಂಚೆ ನೀವು ದುಃಖವನ್ನ ಹೋಗಲಾಡಿಸ್ಕೊಳ್ಳಿ, ಅನಂತರ ಎಷ್ಟು ಬೇಕಾದ್ರೂ ಪ್ರಶ್ನೆ ಕೇಳಿ. ಬುದ್ಧ ಆತ್ಮವಸ್ತುವಿನ ಬಗ್ಗೆ ಇದೆ ಅಂತಲೂ ಹೇಳಿಲ್ಲ, ಇಲ್ಲ ಅಂತಲೂ ಹೇಳಿಲ್ಲ. ಅನಂತರ ಬಂದಂಥ ಬೌದ್ಧಿಕ ದಾರ್ಶನಿಕಕಾರರು, ದರ್ಶನಶಾಸ್ತ್ರಕರ್ತರು ಈ ಮಾತುಗಳನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವರು ನೈರಾತ್ಮ್ಯವಾದವನ್ನು ಸೃಷ್ಟಿ ಮಾಡಿದ್ದಾರೆ. ನಿಹಿಲಿಸಂ, ಶೂನ್ಯವಾದ ಇತ್ಯಾದಿ. ಬುದ್ಧನ ಉಪದೇಶಗಳಲ್ಲಿ ಶೂನ್ಯವಾದಕ್ಕೆ ನಿಜವಾಗಿ ಅವಕಾಶ ಇಲ್ಲ. ನಿಜವಾಗಿ ನೋಡಿದರೆ ಬುದ್ಧದೇವ ಹೇಳ್ತಕ್ಕಂತಹ ನಿರ್ವಾಣ, ಪರಬ್ರಹ್ಮ ವಸ್ತುವಿನ ಸಾಕ್ಷಾತ್ಕಾರವಾಗಿರ್ತಕ್ಕಂತಹ ನಿರ್ವಿಕಲ್ಪ ಸಮಾಧಿ ಎರಡೂ ಒಂದೇ. ಹೀಗೆ ಬುದ್ಧದೇವನ ಉಪದೇಶದ ಪ್ರಕಾರ ನಾವು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇವೆ, ದುಃಖದಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ದೇವೆ. ಈ ಬಂಧನದಿಂದ ತಪ್ಪಿಸ್ಕೊಂಡು ಹೋಗಬೇಕು. ಇದು ಮಾನವ ಜನ್ಮದ ಗುರಿ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲಿ ಬೇಡ್ರಿ ಹುಚ್ಚಪ್ಪಗಳಿರ, ಪುರಂದರದಾಸರು ಹೇಳ್ತಾರೆ. ಇಂತಹ ಮೋಕ್ಷವನ್ನು ನಾವು ಪಡ್ಕೋಬೇಕಾದ್ರೆ ಏನ್ ಮಾಡಬೇಕು? ಪರಮಹಂಸರು ಹೇಳ್ತಾ ಇದ್ರು, ಸಾಧನೆ ಮಾಡದೆ ಹೋದರೆ ಸಿದ್ಧಿ ಸಿಕ್ಕೋದಿಲ್ಲ. ಸಿದ್ಧಿ 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 ಒಂದು ರೀತಿಯ ಮೂಲಿಕೆ. ಆ ಮೂಲಿಕೆಯನ್ನ, ಅದರ ಹೆಸರು ಸಿದ್ಧಿ ಅಂತ.
ಆ ಮೂಲಿಕೆಯನ್ನು ತಂದು ಒಂದು 24 ಗಂಟೆ ಅದನ್ನು ನೀರಿನಲ್ಲಿ ನೆನೆ ಹಾಕಿ ಅನಂತರ ತೆಗೆದು ಕುಟ್ಟಿ ಪುಡಿ ಮಾಡಿ ರಸವನ್ನು ತೆಗೆದು ಅದನ್ನು ಕುಡಿದ್ರೆ ಆವಾಗ ಮತ್ತು ಬರುತ್ತೆ. ಹಾಗೆ ಮಾಡದೆ ಸುಮ್ಮನೆ ಸಿದ್ಧಿ 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 ಅಂತ ಹೇಳ್ತಾ ಇದ್ರೆ ಆ ಸಿದ್ಧಿಯಿಂದ ಬರ್ತಕ್ಕಂತಹ ಮತ್ತು ಬರುತ್ತೆಯೇ ಬರುವುದಿಲ್ಲ. ಹಾಗೆಯೇ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಸುಮ್ಮನೆ ಚರ್ಚೆ ಮಾಡ್ತಾ ಇದ್ರೆ, ಗ್ರಂಥಗಳನ್ನು ಓದ್ತಾ ಇದ್ರೆ, ಬರಿತಾ ಇದ್ರೆ, ಪ್ರವಚನ ಮಾಡ್ತಾ ಇದ್ರೆ ಸಿಕ್ಕೋದಿಲ್ಲ ಪರಮಾತ್ಮ ಆತ್ಮವಸ್ತು. ನ್ಯಾಯಮಾತ್ಮ ಪ್ರವಚನೇನ ಲಭ್ಯೋನ ಮೇಧಯಾನ ಬಹುನಾಶ್ರುತೇನ ಕಠೋಪನಿಷತ್ ಹೇಳುತ್ತೆ. ಸಾಧನೆಯನ್ನು ಮಾಡಿದರೆ ಮಾತ್ರ ಸಿದ್ಧಿಯನ್ನ ಪಡೆಯಬಹುದು. ಈ ಸಾಧನಾ ಮಾರ್ಗಗಳು ಅನೇಕ ಉಂಟು. ಸ್ವಾಮಿ ವಿವೇಕಾನಂದರು ಏನ್ ಮಾಡಿದ್ರು, ಇವುಗಳನ್ನು ವರ್ಗೀಕರಣ ಮಾಡಿದ್ರು. ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ ಅಂತ ಹೇಳಿ 4 ರೀತಿಯ ಯೋಗ ಮಾರ್ಗಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹೊಸದಾಗಿ ಅವರು ಯಾವುದನ್ನು ಸೃಷ್ಟಿ ಮಾಡಿಲ್ಲ. ನಮ್ಮ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಬರತಕ್ಕಂತಹ ವಿಷಯವನ್ನು ತೆಗೆದುಕೊಂಡು ವರ್ಗೀಕರಣ ಮಾಡಿ ಮುಂದೆ ಇಟ್ಟಿದ್ದಾರೆ. ವಿಶೇಷವಾಗಿ ವಿವೇಕಾನಂದರ ಕೊಡುಗೆ ಅಂತಂದ್ರೆ ಕರ್ಮಯೋಗ. ನಿಷ್ಕಾಮ ಕರ್ಮಯೋಗದ ಮೂಲಕವೂ ಕೂಡ ಭಗವತ್ ಸಾಕ್ಷಾತ್ಕಾರವನ್ನ ಪಡ್ಕೋಬಹುದು. ಹೇಗೆ? ಬಹಳ ಸುಲಭವಾಗಿ ಅದನ್ನು ವಿವರಿಸಬಹುದು. ಆತ್ಮವಸ್ತು ಎಲ್ಲೋ ಹೊರಗಡೆ ಇಲ್ಲ. ಪರಮಾತ್ಮ ಯಾವನೋ ದೇವ ಒಂದು 7ನೇ ಲೋಕದಲ್ಲಿ, ದೇವಲೋಕದಲ್ಲಿ ಕುಳಿತಿಲ್ಲ. ಪರಮಾತ್ಮ ನಮ್ಮ ಹೃದಯದಲ್ಲೇ ಕುಳಿತಿದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದಯೇಶಿ ಅರ್ಜುನ ತಿಷ್ಠತಿ. ನಮ್ಮಲ್ಲಿ ಅಂತರ್ಯಾಮಿಯಾಗಿ ಕುಳಿತಿರ್ತಕ್ಕಂತಹ ಈಶ್ವರನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಬೇಕು. ಕಲುಷೀಕೃತವಾಗಿರತಕ್ಕಂತಹ ಮನಸ್ಸಿನ ಮೂಲಕ ಭಗವಂತನನ್ನು ಅರಿಯುವುದು ಸಾಧ್ಯವಿಲ್ಲ. ಮನಸ್ಸನ್ನು ಶುದ್ಧ ಮಾಡ್ಕೋಬೇಕಾದ್ರೆ ಅನೇಕ ಮಾರ್ಗಗಳುಂಟು. ನಿಷ್ಕಾಮ ಕರ್ಮಯೋಗದ ಮೂಲಕ ನಮ್ಮ ಚಿತ್ತ ಮನಸ್ಸು ಶುದ್ಧವಾಗುತ್ತೆ ಅನ್ನೋದನ್ನು ಎಲ್ಲ ಆಚಾರ್ಯರು ಕೂಡ ಒಪ್ಪಿಕೊಂಡಿದ್ದಾರೆ. ಶಂಕರರು ಹೇಳ್ತಾರೆ, ರಾಮಾನುಜರು ಹೇಳ್ತಾರೆ, ಮಧ್ವರು ಹೇಳ್ತಾರೆ, ಇತರರು ಹೇಳ್ತಾರೆ. ನಿಷ್ಕಾಮ ಕರ್ಮಯೋಗದ ಮೂಲಕ ಚಿತ್ತಶುದ್ಧಿ ಸಾಧ್ಯ. ಎಷ್ಟರ ಮಟ್ಟಿಗೆ ಚಿತ್ತವು ಶುದ್ಧವಾಗ್ತಾ ಹೋಗುತ್ತೋ ಅಷ್ಟರ ಮಟ್ಟಿಗೆ ಒಳಗಡೆ ಇರತಕ್ಕಂತಹ ಆತ್ಮವಸ್ತು ಪ್ರಕಟವಾಗ್ತಾ ಬರುತ್ತೆ. ಚಿತ್ತಶುದ್ಧಿ ಯಾವತ್ತು 100% ಆಗುತ್ತೋ, 100% ಆಗ ಆತ್ಮಜ್ಞಾನ ಬರಲೇಬೇಕು. ಆದ್ದರಿಂದ ವಿವೇಕಾನಂದರು ಹೇಳ್ತಾರೆ, ಚಿತ್ತಶುದ್ಧಿಯನ್ನ ಸಾಧಿಸಿಕೊಡ್ತಕ್ಕಂತಹ ನಿಷ್ಕಾಮ ಕರ್ಮಯೋಗದ ಮೂಲಕ ಕೂಡ ನಾವು ಆತ್ಮಜ್ಞಾನವನ್ನು ಪಡ್ಕೋಬಹುದು. ಆದರೆ ಪರಮಹಂಸರು ಹೇಳ್ತಾರೆ, ಈ ಕಲಿಯುಗದಲ್ಲಿ ನಮಗೆ ಬಹಳ ಸುಲಭವಾಗಿರತಕ್ಕಂತಹ ಮಾರ್ಗ, ಉಪಾಯ ಅಂತಂದ್ರೆ ನಾರದೀಯ ಭಕ್ತಿ ಮಾರ್ಗ, ಜ್ಞಾನ ಮಿಶ್ರಿತ ಭಕ್ತಿ ಅಂತ ಹೇಳ್ತಾರೆ. ಜ್ಞಾನ ಬೇಡ ಅಂತ ಹೇಳೋದಿಲ್ಲ, ಆದರೆ ಭಕ್ತಿ ಪ್ರಧಾನವಾಗಿರಬೇಕು. ಇಂತಹ ಜ್ಞಾನ ಮಿಶ್ರಿತ ಭಕ್ತಿ ಮಾರ್ಗ, ನಾರದೀಯ ಭಕ್ತಿ ಮಾರ್ಗವನ್ನು ನಾವು ಅನುಸರಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ನಿಯಮಗಳುಂಟು. ಅದನ್ನೆಲ್ಲ ಸರಿಯಾಗಿ ನಾವು ತಿಳ್ಕೋಬೇಕು. ನಮಗೆ ಫಸಲು ಬೇಕಾದರೆ ಬೀಜವನ್ನ ಬಿತ್ತೇವೆ. ಅದಕ್ಕೆ ಮುಂಚೆ ನಾವು ಜಮೀನನ್ನು ಸರಿ ಮಾಡಬೇಕು. ಜಮೀನನ್ನು ಸರಿ ಮಾಡಿ ಒಳ್ಳೆಯ ಬೀಜವನ್ನು ಆರಿಸ್ಕೊಂಡು ಅದನ್ನು ಬಿತ್ತು, ಅದಕ್ಕೆ ಸರಿಯಾಗಿ ನೀರು ಗೊಬ್ಬರ ಎಲ್ಲ ಹಾಕಿ ಕಳೆಯನ್ನು ಕಿತ್ತು ಚೆನ್ನಾಗಿ ನೋಡಿಕೊಂಡ್ರೆ ನಮಗೆ ಅದರಿಂದ ಫಲ ಸಿಕ್ಕುತ್ತೆ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿ ಅಥವಾ ಮೋಕ್ಷ ಎಂಬತಕ್ಕಂತಹ ಫಸಲನ್ನು ಬಯಸ್ತಕ್ಕಂಥವರು ತಮ್ಮ ಶರೀರವನ್ನ, ಮನಸ್ಸನ್ನ, ಶರೀರ ಮನಸ್ಸು ಇದೆ ಕ್ಷೇತ್ರ, ಇದನ್ನು ಸಿದ್ಧ ಮಾಡಿಕೊಂಡು ಗುರು ಕೊಟ್ಟಂತಹ ಮಂತ್ರ ಎಂಬತಕ್ಕಂತಹ ಬೀಜವನ್ನ ಇಲ್ಲಿ ಬಿತ್ತಿ ಸಾಧನೆಯ ಮೂಲಕ ಅದನ್ನು ಬೆಳೆಸ್ಕೋಬೇಕು. ಕ್ರಮೇಣ ನಮಗೆ ಅದರಿಂದ ಸಿದ್ಧಿ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾವು ಕೆಲವು ವಿಷಯಗಳನ್ನು ಅರಿತುಕೋಬೇಕು. ಸಾಧನೆಗೆ ಸಂಬಂಧಪಟ್ಟಂತಹ ಮುಖ್ಯ ವಿಷಯಗಳನ್ನು ತಿಳ್ಕೋಬೇಕು. ಈ ತಯಾರು ಮಾಡೋದಿದೆ ನೋಡಿ, ಜಮೀನನ್ನು ತಯಾರು ಮಾಡುವ ಹಾಗೆ ದೇಹ ಮನಸ್ಸುಗಳನ್ನು ತಯಾರು ಮಾಡುವುದರ ಬಗ್ಗೆ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ರೀತಿಯ ಉಪದೇಶಗಳನ್ನು ಸಾರವೊಂದೇ ಕೊಡ್ತಕ್ಕಂಥ ಕ್ರಮ ಬೇರೆ ಕೊಟ್ಟಿದ್ದಾರೆ. ಈಗ ಅದ್ವೈತ ವೇದಾಂತದ ಪ್ರಕಾರ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಮತ್ತು ಮುಮುಕ್ಷುತ್ವ ಈ 4 ಸಾಧನಗಳನ್ನು ನಾವು ಪ್ರಧಾನವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಸಾಧನ ಚತುಷ್ಟಯ, 4 ಸಾಧನಗಳ ಗುಂಪು. ವಿವೇಕ, ಪರಮಾತ್ಮನೊಬ್ಬನೇ ಸತ್ಯ, ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂತಹ ಈ ಜಗತ್ತು ಈ ರೀತಿಯಲ್ಲಿ ಸತ್ಯವಲ್ಲ, ಮಿಥ್ಯೆ. ಇದರ ಹಿಂದೆ ಇರತಕ್ಕಂತಹ ನಿಜವಾದ ವಸ್ತು ಯಾವುದು? ಪರಮಾತ್ಮ. ಪರಮಾತ್ಮನು ಸತ್ಯ. ಪರಮಾತ್ಮನಲ್ಲದೆ
ಅಪರಮಾತ್ಮ ರೂಪದಲ್ಲಿ ಕಾಣಿಸ್ತಾ ಇರತಕ್ಕಂತಹ ಈ ಜಗತ್ತು ಮಿಥ್ಯೆ ಅಂತ ಹೇಳ್ತಾರೆ. ಇದು ವಿವೇಕ. ಈ ವಿವೇಕದಿಂದ ವೈರಾಗ್ಯ ಸಹಜವಾಗಿಯೇ ಬರಬೇಕು. ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂತಹ ಈ ಪ್ರಪಂಚ ಮಿಥ್ಯೆ ಆಗಿದ್ದ ಪಕ್ಷದಲ್ಲಿ ನಾವು ಅದರಲ್ಲಿ ಯಾಕೆ ಮುಳುಗಿ ಸಾಯಬೇಕು, ಅದಕ್ಕೆ ಯಾಕೆ ಅಂಟ್ಕೋಬೇಕು, ಬಿಟ್ಬಿಡೋಣ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುತ್ತೆ, ಋಷಿಗಳು ಹೇಳ್ತಾರೆ, ಯಾರಿಗೆ ಆತ್ಮವೇ ಲೋಕವೋ ಅವರು ಈ ಇಹಲೋಕ, ಈ ಭೌತಿಕ ಲೋಕವನ್ನು ಕಟ್ಕೊಂಡು ಏನ್ ಮಾಡಬೇಕು ನಾವು, ಆದ್ದರಿಂದ ಇದನ್ನು ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ಪ್ರವ್ರಜನ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಹೊರಟು ಹೋಗ್ತಾರೆ. ಇಂಥವ್ರನ್ನ ಮುನಿಗಳು ಋಷಿಗಳು ಅಂತ ಕರೆದಿದ್ದಾರೆ. ಇದು ವಿವೇಕದಿಂದ ಬರತಕ್ಕಂತಹ ವೈರಾಗ್ಯ. ಎರಡನೆಯದು, ವೈರಾಗ್ಯ ಬಂದ ಮೇಲೆ ಸಾಧನೆಯನ್ನು ಪ್ರಾರಂಭ ಮಾಡಬೇಕು. ಅದಕ್ಕಾಗಿ ಶಮಾದಿ ಷಟ್ಕವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಶಮ, ಮನಸ್ಸಿಗೆ ಸ್ವಲ್ಪ ಶಾಂತಿ ಇರಬೇಕು. ಅಂದ್ರೆ ಶಾಂತಿ ಇಲ್ಲದೆ ಇರತಕ್ಕಂತಹ ಮನಸ್ಸನ್ನು ಹತೋಟಿಗೆ ತರತಕ್ಕಂತಹ ಪ್ರಯತ್ನ. ದಮ, ಇಂದ್ರಿಯ ನಿಗ್ರಹ. ಈ ಪಂಚೇಂದ್ರಿಯಗಳು ಸದಾ ನಮಗೆ ತೊಂದರೆ ಕೊಡ್ತಾ ಇರುತ್ತವೆ, ಅವುಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ಉಪರತಿ, ಕಷ್ಟಪಟ್ಟು ಇಂದ್ರಿಯಗಳನ್ನು ಹತೋಟಿಗೆ ತಂದ ಮೇಲೆ, ಇಂದ್ರಿಯಗಳ ಮೂಲಕ ಹೊರಗೆ ಹೋಗ್ತಾ ಇದ್ದಂತಹ ಮನಸ್ಸನ್ನು ಹಿಂದಕ್ಕೆ ಎಳ್ಕೊಂಡ ಮೇಲೆ ಅದು ಎರಡನೇ ಬಾರಿ ಮೂರನೇ ಬಾರಿ ಆಚೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಅದನ್ನು ತಡೆಯೋದು ಉಪರತಿ. ತಿತಿಕ್ಷೆ, ಕಷ್ಟ ಎಷ್ಟೇ ಕಷ್ಟ ಬಂದರೂ ಕೂಡ ಸಹಿಸಿಕೊಳ್ತಕ್ಕಂಥದ್ದು. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತಿಕ್ಷಾ ನಿಗದ್ಯತೆ. ಶಂಕರಾಚಾರ್ಯರು ಹೇಳ್ತಾರೆ ವಿವೇಕ ಚೂಡಾಮಣಿಯಲ್ಲಿ, ತಿತಿಕ್ಷೆ ಅಂತಂದ್ರೆ ಹೀಗಿರಬೇಕು. ಹೇಗೆ? ಸಹನಂ ಸರ್ವ ದುಃಖಾನಾಂ, ಎಲ್ಲ ದುಃಖಗಳನ್ನು ತಡ್ಕೋಬೇಕು. ಹೇಗೆ ತಡ್ಕೋಬೇಕು? ಅಪ್ರತೀಕಾರ ಪೂರ್ವಕಂ, ಆ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು. ಕಷ್ಟವನ್ನು ತಂದಂತಹ ವ್ಯಕ್ತಿಗಳ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಮತ್ತು ಚಿಂತಾ ವಿಲಾಪರಹಿತ, ತಲೆ ಮೇಲೆ ಕೈ ಇಟ್ಕೊಂಡು ಗೋಳಾಡಬಾರ್ದು. ಅಯ್ಯೋ ಹೀಗಾಗೋಯ್ತಲ್ಲ ನನ್ನ ಗತಿ, ಸಹಿಸ್ಕೋಬೇಕು. ಇದು ತಪಸ್ವಿಯ ದೃಷ್ಟಿಯಿಂದ, ಸನ್ಯಾಸಿಯ ದೃಷ್ಟಿಯಿಂದ, ಸಾಧಕನ ದೃಷ್ಟಿಯಿಂದ ಹೇಳಿರ್ತಕ್ಕಂಥ ಮಾತು. ಇದನ್ನು ತಿತಿಕ್ಷೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಶ್ರದ್ಧೆಯ ಸಮಾಧಾನ, ಇನ್ನೂ 2 ಗುಣಗಳನ್ನು ಸೇರಿಸ್ತಾರೆ. ಶ್ರದ್ಧೆ ಇರಬೇಕು. ಯಾವುದರ ಶ್ರದ್ಧೆ ಇರಬೇಕು? ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು, ಗುರುವಿನಲ್ಲಿ ಶ್ರದ್ಧೆ ಇರಬೇಕು, ತನ್ನಲ್ಲಿ ಕೂಡ ಶ್ರದ್ಧೆ ಇರಬೇಕು. ಆತ್ಮಶ್ರದ್ಧೆ ವಿವೇಕಾನಂದರ ಜನ ಬಹಳವಾಗಿ ಒತ್ತಿ ಹೇಳ್ತಾ ಇದ್ರು. 33 ಕೋಟಿ ದೇವತೆಗಳಲ್ಲಿ ಶ್ರದ್ಧೆ ಇದ್ದು ತನ್ನಲ್ಲಿ ಶ್ರದ್ಧೆ ಇಲ್ಲದೆ ಹೋದರೆ ಎಲ್ಲ ವ್ಯರ್ಥವಾಗುತ್ತೆ. ಆನಂತರ ಸಮಾಧಾನ, ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯನ್ನು ಅಭ್ಯಾಸ ಮಾಡಬೇಕು. ಹೀಗೆ ಸಾಧನ ಚತುಷ್ಟಯವನ್ನು ಸಂಪಾದಿಸಿಕೊಂಡ ಮೇಲೆ ಈ ವ್ಯಕ್ತಿ ಗುರುವಿನ ಹತ್ತಿರ ಹೋಗ್ತಾನೆ. ಗುರೂಪಸದನ, ಗುರುವಿನ ಹತ್ತಿರ ಕೂತ್ಕೋತಾನೆ, ಅವನ ಪಾದದಲ್ಲಿ ಕೂತ್ಕೋತಾನೆ. ಉಪನಿಷತ್ತು, ಉಪನಿಷದ್, ಗುರುವಿನ ಹತ್ತಿರ, ಅವನ ಕಾಲಿನ ಬಳಿ, ಪಾದದ ಬಳಿ, ಅವನ ಮೇಲೆ ನಾವು ಕೆಳಗೆ ಕೂತ್ಕೊಂಡು, ಸದ್ ಅಂದ್ರೆ ಕುಳಿತುಕೊಳ್ಳೋದು, ಕುಳಿತುಕೊಂಡು ಪ್ರಶ್ನೆ ಮಾಡೋದು ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು. ಆಗ ಗುರು ಏನು ಉಪದೇಶವನ್ನು ಕೊಡ್ತಾನೋ ಅದು ಉಪನಿಷತ್, ಉಪನಿಷತ್ ಆಗುತ್ತೆ. ಬ್ರಹ್ಮಜ್ಞಾನದ ಬಗ್ಗೆ ಉಪದೇಶ. ಅವನು ಕೊಟ್ಟಂತಹ ಉಪದೇಶವನ್ನು ಕಿವಿಯಿಂದ ಕೇಳ್ತಾ ಇರಬೇಕು. ಶ್ರವಣ, ಕೇಳಿದ ಮೇಲೆ ಅದನ್ನು ಮನನ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಬರ್ತಕ್ಕಂತಹ ಸಂಶಯಗಳನ್ನು ಹೋಗಲಾಡಿಸ್ಕೋಬೇಕು. ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಕೇಳಬೇಕು. ಪರಿಪ್ರಶ್ನೆಯನ್ನು ಸೇವೆಯ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಪ್ರಶ್ನೆಯನ್ನು ಮಾಡಿ ಅದರ ಸಾರವನ್ನು ಚೆನ್ನಾಗಿ ತಿಳ್ಕೋಬೇಕು. ಶ್ರವಣ ಆದಮೇಲೆ, ಮನನ ಆದಮೇಲೆ ಮನಸ್ಸಿನಲ್ಲಿ ಸತ್ಯದ ಸ್ವರೂಪ ಇಂಥದ್ದು ಅಂತ ಒಂದು ನಿಶ್ಚಯ ಬರುತ್ತೆ. ಹಾಗೆ ನಿಶ್ಚಯ ಬಂದ ಮೇಲೆ ಸತ್ಯ ಸ್ವರೂಪದ ಮೇಲೆ ನಿಧಿಧ್ಯಾಸನ ಅಥವಾ ಧ್ಯಾನವನ್ನು ಮಾಡಬೇಕು. ಇಂಟ್ಯೂಟಿವ್ ಪರ್ಸೆಪ್ಷನ್, ಎ ಕ್ಲಿಯರ್ ಪರ್ಸೆಪ್ಷನ್ ಆಫ್ ದಿ ಟ್ರೂತ್ ಆರ್ ರಿಯಾಲಿಟಿ. ಇಲ್ಲಿವರೆಗೂ ಅದು ಇಂಟೆಲೆಕ್ಚುಯಲ್ ಬೌದ್ಧಿಕ ಹಂತದಲ್ಲೇ ಇರುತ್ತೆ. ಆನಂತರ ಅದರ ಮೇಲೆ ಧ್ಯಾನ ಮಾಡ್ತಾ ಹೋಗಬೇಕು. ಅದು ಕ್ರಮೇಣ ಮನಸ್ಸಿನಲ್ಲಿ ಇರತಕ್ಕಂತಹ ರಜೋಗುಣ ತಮೋಗುಣಗಳನ್ನು ನಾಶ ಮಾಡಿ ಸಂಪೂರ್ಣ ಸತ್ವಗುಣಕ್ಕೆ ತಂದು ಅನಂತರ ಮನಸ್ಸು ಸಂಪೂರ್ಣವಾಗಿ ಲಯ ಹೊಂದಿ ಆತ್ಮಜ್ಞಾನವಾಗುತ್ತೆ ಅಂತ ಅದ್ವೈತ ಮಾರ್ಗದಲ್ಲಿ ಹೇಳ್ತಾರೆ. ರಾಮಾಯಣ ರಾಮಾನುಜರು ಭಕ್ತಿ ಮಾರ್ಗವನ್ನು ಎತ್ತಿ ಹಿಡಿದಿದ್ದಾರೆ.
ಅವರು ಇದನ್ನೇ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ವಿವೇಕ ಬೇಕು, ವಿಮೋಕ ಬೇಕು, ಅಭ್ಯಾಸ ಬೇಕು, ಕ್ರಿಯೆ ಬೇಕು, ಅಭ್ಯಾಸ ಮಾಡಬೇಕು, ಸತ್ಕಾರ್ಯಗಳನ್ನು ಮಾಡ್ತಾ ಇರಬೇಕು, ಇತರರಿಗೆ ಉಪಕಾರವನ್ನು ಮಾಡಬೇಕು, ಸತ್ಯಾದಿ ಗುಣಗಳನ್ನು ಅಭ್ಯಾಸ ಮಾಡಬೇಕು ಅಂತ. ವಿವೇಕಾನಂದರು ತನ್ನ ಸರಳವಾಗಿರ್ತಕ್ಕಂತಹ ಮಾತುಗಳಲ್ಲಿ ಸಾಧಕ ಮಾಡಬೇಕಾದಂತಹ ಕೆಲವು ಮುಖ್ಯ ವಿಷಯಗಳನ್ನ ಭಕ್ತಿಯೋಗದ ಪ್ರವಚನದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ಯೂರಿಟಿ ಅಂತ ಹೇಳ್ತಾರೆ. ಶರೀರ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ಪ್ರಯತ್ನ ಪಡಬೇಕು, ಜಿಜ್ಞಾಸೆ ಇರಬೇಕು, ತತ್ವವನ್ನು ತಿಳ್ಕೋಬೇಕು ಎಂಬತಕ್ಕಂಥ ಇಚ್ಛೆ ಒಳಗಡೆಯಿಂದ ಬರಬೇಕು. ಅನಂತರ ಪ್ರಯತ್ನ ಶಕ್ತಿ ಇರಬೇಕು. ಸುಮ್ಮನೆ ಬೌದ್ಧಿಕವಾಗಿ ತಿಳ್ಕೊಂಡ್ರೆ ಸಾಲದು, ಸಾಧನೆ ಮಾಡತಕ್ಕಂಥ ಇಚ್ಛೆಯ ಜೊತೆಗೆ ಸಾಧನೆ ಮಾಡಬಲ್ಲ ಶಕ್ತಿಯೂ ಇರಬೇಕು ಆತನಲ್ಲಿ. ಎಲ್ಲಕ್ಕಿಂತಲೂ ಮುಖ್ಯವಾದಂತಹದ್ದು ಮುಮುಕ್ಷುತ್ವ, ಮೋಕ್ಷವನ್ನು ಪಡೆಯಬೇಕು ಎಂಬ ತೀವ್ರ ಆಕಾಂಕ್ಷೆ, ಹಂಬಲ ಇರಬೇಕು ಅಂತ ಹೇಳ್ತಾರೆ. ಹೀಗೆ ಈ ಸಾಧನೆಗಳನ್ನು ಸಂಪಾದಿಸಿಕೊಂಡ ಮೇಲೆ ಭಕ್ತಿಯೋಗದ ಸಾಧಕ ಏನ್ ಮಾಡ್ತಾನೆ? ಗುರುವನ್ನು ಬಳಸಾರ್ತಾನೆ. ಅದ್ವೈತ ಸಾಧನೆಯ ಮಾರ್ಗ ಆಯಿತು. ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಬೇಕು? ಗುರುವನ್ನು ಬಳಿಸಾರಿ ಆತನಿಂದ ಮಂತ್ರದೀಕ್ಷೆಯನ್ನು ಪಡ್ಕೋಬೇಕು. ತದ್ವಿಜ್ಞಾನಾರ್ಥಂ ಸಗುರುಮಿವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಉಪಸೀದೇದ್ ಗುರುಂ ಪ್ರಾಜ್ಞಂ ಯಸ್ಮಾತ್ ಬಂಧ ವಿಮೋಕ್ಷಣಂ ಇತ್ಯಾದಿ. ಗುರುವನ್ನು ಬಳಿಸಾರಬೇಕು. ಆ ಗುರು ಎಂಥವನಾಗಿರಬೇಕು? ಶ್ರೋತ್ರಿಯನಾಗಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು. ಶ್ರೋತ್ರಿಯ ಅಂತಂದ್ರೆ ಶಾಸ್ತ್ರ ಪಂಡಿತ ಅಂತ ಅರ್ಥ ಅಲ್ಲ, ಶಾಸ್ತ್ರಗಳ ಜ್ಞಾನವನ್ನ ಸಾರವನ್ನ ಪಡ್ಕೊಂಡಿರ್ತಕ್ಕಂಥವನು. ಸಾರ ಯಾವುದು ಅಸಾರ ಯಾವುದು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂಥವನು. ಅವನ ಮನಸ್ಸು ಬ್ರಹ್ಮದಲ್ಲಿ ನೆಲೆ ನಿಂತಿದೆ, ಬ್ರಹ್ಮನಿಷ್ಠ. ಸದಾ ಭಗವಂತನಲ್ಲಿ ಅವನ ಮನಸ್ಸು ಲೀನವಾಗಿರುತ್ತೆ. ಅಂದ್ರೆ ಶಾಸ್ತ್ರದ ಸಾರವನ್ನು ತಿಳ್ಕೊಂಡಿದ್ದಾನೆ, ಭಗವಂತನಲ್ಲಿ ಅವನ ಮನಸ್ಸು ನೆಲೆ ನಿಂತಿದೆ. ಇಂತಹ ಗುರುವನ್ನು ಬಳಿಸಾರಿ ಆತನಿಂದ ಉಪದೇಶವನ್ನು ಪಡೆಯಬೇಕು. ಈ ಗುರುವನ್ನ ಬಳಿಸಾರ್ತಕ್ಕಂತಹ ಶಿಷ್ಯನಲ್ಲಿ ಯಾವ ಲಕ್ಷಣ ಇರಬೇಕು ಅನ್ನೋದನ್ನ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನು ಸೇವೆಯ. ಪ್ರಣಿಪಾತ ನಯ ವಿನಯ ಇರಬೇಕು. ದೀರ್ಘದಂಡ ನಮಸ್ಕಾರ ಮಾಡಿ ತತ್ವವನ್ನ ಹೇಳ್ಕೊಡಿ ಅಂತ ಗುರುವನ್ನು ಕೇಳ್ಕೋಬೇಕು. ಪ್ರಶ್ನೆಯನ್ನು ಕೇಳಬೇಕು. ಅನಂತರ ಗುರುವಿಗೆ ಸೇವೆ ಮಾಡಬೇಕು. ಹಾಗೆ ಗುರುವನ್ನ ತೃಪ್ತಿಗೊಳಿಸಿ ಅವನಿಂದ ಮಂತ್ರದೀಕ್ಷೆಯನ್ನು ಪಡ್ಕೋಬೇಕು. ಮಂತ್ರದೀಕ್ಷೆಯ ಬಗ್ಗೆ ಒಂದು 4 ಮಾತನ್ನು ಹೇಳಬೇಕು. ಮೊದಲನೇದಾಗಿ, ನಾವು ಭಗವತ್ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನಿರಾಕಾರ ನಿರ್ಗುಣ ಪರಬ್ರಹ್ಮದ ಸ್ವರೂಪದ ಮೇಲೆ ಧ್ಯಾನ ಮಾಡುವುದು ಬಹಳ ಕಷ್ಟ. ಅದಕ್ಕಾಗಿ ಪರಮಹಂಸರು ಹೇಳ್ತಾರೆ, ಪರಬ್ರಹ್ಮ ವಸ್ತು ನಿರಾಕಾರ ನಿರ್ಗುಣವೂ ಹೌದು, ಸಾಕಾರ ಸಗುಣವೂ ಹೌದು. ಅದ್ವೈತ ವೇದಾಂತದಲ್ಲಿ ಹೇಳುವ ಹಾಗೆ ನಿರಾಕಾರ ನಿರ್ಗುಣ ಒಂದು ಹೆಜ್ಜೆ ಮೇಲೆ, ಇದು ಒಂದು ಹೆಜ್ಜೆ ಕಡಿಮೆ ಅಂತ ತಿಳ್ಕೋಬೇಡಿ. ಒಂದೇ ನೀರು ಶೈತ್ಯದಿಂದ ಮಂಜುಗಡ್ಡೆ ಆಗತ್ತೆ. ನೀರಿಗೆ ತನ್ನದೇ ಆಗಿರತಕ್ಕಂತಹ ವಿಶೇಷ ರೂಪ ಆಕಾರ ಇಲ್ಲ, ಮಂಜುಗಡ್ಡೆಗೆ ಉಂಟು. ಮಂಜುಗಡ್ಡೆ ಮತ್ತು ನೀರು ನಾಮರೂಪ ಬೇರೆ ಆಗಿದ್ದರೂ ಕೂಡ ವಸ್ತು ಒಂದೇ. ಹಾಗೆ ಪರಬ್ರಹ್ಮ ವಸ್ತು ಭಕ್ತನ ಭಕ್ತಿಯ ಶೈತ್ಯದಿಂದ ಅದರ ಪ್ರಭಾವಕ್ಕೆ ಒಳಗಾಗಿ ರೂಪವನ್ನು ಆಕಾರವನ್ನು ಪಡೆಯುತ್ತೆ. ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನ್ ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಯಾರ್ಯಾರು ನನ್ನನ್ನು ಯಾವ ರೀತಿ ಬಳಿಸಾರ್ತಾರೋ ಆ ರೀತಿಯಲ್ಲಿ ನಾನು ಅಭಿವ್ಯಕ್ತನಾಗ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಹಾಗೆ ಪರಬ್ರಹ್ಮ ವಸ್ತುವನ್ನ ಕುರಿತು ನಾವು ಧ್ಯಾನ ಮಾಡಬೇಕಾದ್ರೆ ನಮಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ರೂಪ, ಒಂದು ನಾಮ ಬೇಕು. ಯಾವ ರೂಪ ನಾಮ ನಮಗೆ ಇಷ್ಟವೋ ಅದು ನಮ್ಮ ಇಷ್ಟ ದೇವತೆ. ಸಕ್ಕರೆ ಗೊಂಬೆ ಇದ್ದ ಹಾಗೆ ಸಂಕ್ರಾಂತಿಯಲ್ಲಿ ಸಕ್ಕರೆ ಗೊಂಬೆಯನ್ನು ಹಂಚ್ತೇವೆ. ಎಳೆ ಮಕ್ಕಳು ನನಗೆ ಬೃಂದಾವನ ಬೇಡ, ನನಗೆ ರಥ ಬೇಕು, ನನಗೆ ನವಿಲ್ ಬೇಕು ಇತ್ಯಾದಿ ಹೇಳುತ್ತಾರೆ. ದೊಡ್ಡವರಿಗೆಲ್ಲ ಗೊತ್ತು, ಎಲ್ಲವೂ ಸಕ್ಕರೆಯೇ, ಯಾವುದನ್ನು ತಿಂದ್ರೂ ಕೂಡ ಎಲ್ಲವೂ ಸಿಹಿ. ಹಾಗೆ ದೇವತೆಯ ರೂಪ ನಾಮ ಬೇರೆ ಆಗಿದ್ರೂ ಕೂಡ ವಸ್ತು ಒಂದೇ, ಎಲ್ಲವೂ ಪರಬ್ರಹ್ಮ ವಸ್ತು, ಚೈತನ್ಯ ವಸ್ತು, ಸಚ್ಚಿತ್ ಆನಂದ. ನಮಗೆ ಬೇಕಾಗಿರ್ತಕ್ಕಂತಹ ರೂಪವನ್ನ ನಾಮವನ್ನು ನಾವು ಆರಿಸ್ಕೋಬಹುದು. ಇದಕ್ಕೆ ಇಷ್ಟ ದೇವತೆ ಅಂತ ಹೆಸರು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 10 ದೇವತೆಗಳನ್ನ ನಮಗೆ ಋಷಿಗಳು ಕೊಟ್ಟಿದ್ದಾರೆ. ಇಂತಹ ಒಂದು ಇಷ್ಟ ದೇವತೆಯನ್ನು ಆರಿಸಿಕೊಂಡ ಮೇಲೆ ಆ ಇಷ್ಟ ದೇವತೆಯ ಮಂತ್ರವನ್ನು ನಾವು ಗುರುವಿನಿಂದ ಪಡೆಯಬೇಕು. ಹೀಗೆ ಪಡೆಯತಕ್ಕಂತಹ ಕ್ರಮಕ್ಕೆ ಮಂತ್ರ ದೀಕ್ಷೆ ಅಂತ ಹೇಳ್ತಾರೆ. ದೀಕ್ಷೆಯಲ್ಲೂ ಕೂಡ ಅನೇಕ
ಕ್ರಮಗಳುಂಟು. ಶ್ರೋತ್ರ ದೀಕ್ಷೆ ಅಂದ್ರೆ ಗುರು ಮಂತ್ರವನ್ನು ಹೇಳ್ತಾರೆ, ನಾವು ಕಿವಿಯಲ್ಲಿ ಹೇಳಿಬಿಟ್ಟು ಅದನ್ನ ಅಭ್ಯಾಸ ಮಾಡ್ತೇವೆ. ಚಕ್ಷುರ್ ದೀಕ್ಷೆ, ಗುರು ಕೇವಲ ಕಣ್ಣಿನಿಂದ, ತನ್ನ ಕಣ್ಣಿನಿಂದ ಶಿಷ್ಯನ ಕಣ್ಣನ್ನು ದೃಷ್ಟಿಸಿ ನೋಡಿ ಅವನಲ್ಲಿ ಶಕ್ತಿಯನ್ನು ತುಂಬುತ್ತಾನೆ. ಸ್ಪರ್ಶ ದೀಕ್ಷೆ, ಕೈಯಿಂದ ಮುಟ್ಟಿ ಆಧ್ಯಾತ್ಮಿಕ ಜಾಗೃತಿಯನ್ನ ಮಾಡಿಸ್ತಾನೆ. ಸಂಕಲ್ಪ ದೀಕ್ಷೆ ಅದೂ ಇಲ್ಲ, ಕೇವಲ ಮನಸ್ಸಿನಲ್ಲಿಯೇ ಈತನ ಕುಂಡಲಿನಿ ಶಕ್ತಿ ಜಾಗೃತವಾಗಲಿ, ಆಧ್ಯಾತ್ಮಿಕವಾಗಿ ತಾನೇ ಶಿಷ್ಯ ಮುಂದೆ ಬರಲಿ ಅಂತ ಸಂಕಲ್ಪ ಮಾಡಿದ್ರಿಂದ ಆತ ಮುಂದಕ್ಕೆ ಬರಬಹುದು. ಈ ರೀತಿಯ ಗುರುಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಗುರು ಅಂದರೆ ದಕ್ಷಿಣಾಮೂರ್ತಿ ಅಂತ ಹೇಳ್ತಾರೆ. ಸದಾಶಿವನ ಒಂದು ವಿಶೇಷ ರೂಪ ಆಕಾರ ದಕ್ಷಿಣಾಮೂರ್ತಿಯೇ ಪರಮಗುರು ಆದಿಗುರು. ಹೀಗೆ ಗುರುವಿನಿಂದ ಮಂತ್ರವನ್ನು ಪಡ್ಕೋಬೇಕು. ಸಾಮಾನ್ಯವಾಗಿ ಈ ಮಂತ್ರದಲ್ಲಿ 3 ಭಾಗಗಳಿರುತ್ತೆ. ಒಂದು ಪ್ರಣವ, ಎರಡನೆಯದು ಬೀಜ ಮಂತ್ರ, ಮೂರನೆಯದು ಆ ದೇವತೆಯ ಹೆಸರು, ನಾಲ್ಕನೆಯದು ನಮಃ. ನಮಃ ಸೇರಿಸೋದುಂಟು, ಕೆಲವು ಮಂತ್ರಗಳಲ್ಲಿ ಸೇರಿಸದೇನೂ ಇರಬಹುದು. ನಮಃ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ನ ಮಹ, ನನ್ನದು ಅಲ್ಲ. ಮಹ ಅಂದ್ರೆ ನನ್ನದು, ನ ಅಂದ್ರೆ ಅಲ್ಲ, ನನ್ನದಲ್ಲ, ಎಲ್ಲವೂ ನಿನ್ನದು ಅನ್ನೋ ಭಾವನೆಯಿಂದ ನಾವು ಭಗವಂತನ ಹೆಸರನ್ನು ಉಚ್ಚಾರಣೆ ಮಾಡಬೇಕು. ಬೀಜ ಮಂತ್ರ ಬಹಳ ಮುಖ್ಯ. ಆ ಬೀಜಾಕ್ಷರದಲ್ಲಿ ಆ ದೇವತೆಯ ಶಕ್ತಿ ವಿಶೇಷವಾಗಿ ಹುದುಗಿರುತ್ತೆ. ಜಪ ಮಾಡ್ತಾ 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 ಅದು ಜಾಗೃತವಾಗುತ್ತೆ. ಹೀಗೆ ನಾವು ಗುರುವಿನಿಂದ ಮಂತ್ರವನ್ನ ಸಂಪ್ರದಾಯಬದ್ಧವಾಗಿ ದೀಕ್ಷೆಯಲ್ಲಿ ಪಡ್ಕೊಂಡ ಮೇಲೆ ನಾವು ಅದನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಕೆಲವರು ಹೇಳ್ತಾರಂತೆ, ಭಗವನ್ ನಾಮದಲ್ಲಿ ಅಪಾರವಾಗಿರತಕ್ಕಂತಹ ಶಕ್ತಿ ಇದೆ, ಆದ್ರಿಂದ ಗುರುವಿನಿಂದ ದೀಕ್ಷೆ ಪಡ್ಕೊಂಡ ಮೇಲೆ ಒಂದೇ ಒಂದು ಸಲ ಹೇಳಿಬಿಟ್ರು ಸಾಕು, ಯಾವ ಜೀವವು ಅದರ ಪರಿಣಾಮ ಉಂಟಾಗತ್ತೆ. ಒಂದ್ಸಲ ಹೇಳಿಬಿಟ್ರೆ ಸಾಕಲ್ಲ, 2 ಸಲ ಭಗವಂತನ ಹೆಸರು ಹೇಳುವುದು ಅಂತಂದ್ರೆ ನಿಮ್ಗೆ ಅದರಲ್ಲಿ ಶ್ರದ್ಧೆ ಇಲ್ಲ ಅಂತ ಆಗ್ಬಿಡುತ್ತೆ. ಈ ಪ್ರಶ್ನೆಯನ್ನು ತೆಗೆದು ಶಂಕರಾಚಾರ್ಯರು ಚರ್ಚೆ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ. ಅವ್ರು ಹೇಳ್ತಾರೆ, ಇಲ್ಲ, ವ್ಯಾಸ ಮಹರ್ಷಿಗಳೇ ಹೇಳಿದ್ದಾರೆ, ಆವೃತ್ತಿ ಅಸಕೃತ್ ಉಪದೇಶಾತ್ ತತ್ವಮಸಿ ಶ್ವೇತಕೇತೋ ತತ್ವಮಸಿ ಶ್ವೇತಕೇತೋ. ಈ ಉಪದೇಶ 9 ಬಾರಿ ಬಂದಿದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಮಂತ್ರವನ್ನು ಆವೃತ್ತಿ ಮಾಡಬೇಕು, ಮಹಾವಾಕ್ಯವನ್ನು ಪದೇ ಪದೇ ಜಪ ಮಾಡ್ತಾ ಇರಬೇಕು. ಯಾಕೆ? ಅದನ್ನು ಉಪದೇಶ ಮಾಡಿರ್ತಕ್ಕಂತಹ ಋಷಿಯೇ ಅನೇಕ ಸಲ ಉಪದೇಶ ಮಾಡಿದ್ದಾನೆ. ಒಂದು ಉಪದೇಶದಿಂದ ತತ್ವಂ ಅಸಿ ಅಂತ ಅವನು ಹೇಳಿದ ಕೂಡಲೇ ಅಹಂ ಬ್ರಹ್ಮಾಸ್ಮಿ ಅಂತ ಇವನಿಗೆ ಸಾಕ್ಷಾತ್ಕಾರ ಆಗ್ಬಿಟ್ಟಿದ್ದಿದ್ರೆ ಮತ್ತೆ ಮತ್ತೆ ಆ ಉಪದೇಶವನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದು ಅಸಾಧ್ಯ ಅಂತಲ್ಲ. ಶಂಕರಾಚಾರ್ಯರಂತಹ ಗುರುಗಳು, ಪದ್ಮಪಾದರಂತಹ ಶಿಷ್ಯರು ಇದ್ರೆ ಕೇವಲ 1 ಸಲ ಉಪದೇಶ ಮಾಡಿದ್ರೆ ಸಾಕು. ಆದರೆ ಇತರರ ವಿಷಯದಲ್ಲಿ ಆವೃತ್ತಿ, ರಿಪಿಟಿಷನ್ ಬೇಕೇ ಬೇಕು. ಎಷ್ಟು ಕಾಲ ನಾವು ಜಪವನ್ನು ಮಾಡ್ತಾ ಹೋಗ್ಬೇಕು ಅಂತಂದ್ರೆ ಸತ್ಯ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ, ಈಶ್ವರ ದರ್ಶನ ಆಗೋವರೆಗೂ ಮಾಡಬೇಕು, ಅಥವಾ ಶರೀರಪಾತ ಆಗೋವರೆಗೂ ಮಾಡಬೇಕು. 2 ಲಿಮಿಟ್. ವೇದಾಂತ ಚಿಂತನವನ್ನ, ಆತ್ಮಚಿಂತನವನ್ನ ಶರೀರಪಾತ ಆಗುವವರೆಗೆ ಅಥವಾ ಆತ್ಮದರ್ಶನ ಆಗುವವರೆಗೆ ಮಾಡಬೇಕು ಅಂತ ಒಂದು ಶ್ಲೋಕ ಇದೆ ದಕ್ಷ ಸ್ಮೃತಿಯಲ್ಲಿ. ಇನ್ನು ಜಪ ಮಾಡತಕ್ಕಂತಹ ಕ್ರಮ, 3 ರೀತಿಯ ಜಪದ ಕ್ರಮ ಇದೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ವಾಚಿಕ, ಉಪಾಂಶು, ಮಾನಸಿಕ. ವಾಚಿಕ ಗಟ್ಟಿಯಾಗಿ ಹೇಳೋದು, ನಾವು ಭಜನೆ ಮಾಡ್ತೀವಿ, ಓಂ ನಮಃ ಶಿವಾಯ ಭಜನೆ ಮಾಡ್ತೀವಿ, ನಾಮಾವಳಿ, ಅದು ವಾಚಿಕ. ಅದಕ್ಕಿಂತ ಸ್ವಲ್ಪ ಮೇಲೆ ಉತ್ತಮವಾದಂತಹದ್ದು ಉಪಾಂಶು, ಪಿಸು ಮಾತಿನಲ್ಲಿ ಹೇಳೋದು, ಬೇರೆಯವರಿಗೆ ಕೇಳಿಸಬಾರ್ದು, ನಮ್ಮ ಪಾಡಿ ನಾವು ರಾಮ 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 ಅಂತ ಹೇಳ್ತಾ ಇರ್ತೀವಿ, ಉಪಾಂಶು. ಅದಕ್ಕಿಂತಲೂ ಮುಖ್ಯವಾದದ್ದು, ಉತ್ತಮವಾದದ್ದು ಮಾನಸಿಕ ಜಪ. ಮಾನಸಿಕ ಜಪ ಉತ್ತಮವಾದರೆ ಉಳಿದ 2 ಯಾತಕ್ಕೆ ಹೇಳಿದ್ರು ಅಂತಂದ್ರೆ ಸಾಮಾನ್ಯ ಸಾಧಕರಿಗಾಗಿ ಅದನ್ನು ಹೇಳಿದ್ದಾರೆ. ಮಾನಸಿಕ ಜಪವನ್ನು ಮಾಡತಕ್ಕಂತಹ ಶಕ್ತಿಯನ್ನು ಪಡೆಯುವುದಕ್ಕೆ ಮುಂಚೆಯೇ ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಮಾನಸಿಕ ಜಪವನ್ನು ಮಾಡುವುದರ ಬದಲು ನಿದ್ದೆ ಮಾಡಬಹುದು. ಆದ್ರಿಂದ ಗಟ್ಟಿಯಾಗ ಪರಮಾತ್ಮನ ಹೆಸರನ್ನು ಹೇಳಿ ಅಂತ ದೊಡ್ಡವರು ಆ ಮಾರ್ಗವನ್ನು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಪರಮಹಂಸರು ಹೇಳ್ತಾರೆ, ಒಂದು ಮರದ ಕೆಳಗೆ ನಾವು ನಿಂತ್ಕೊಂಡು ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದ್ರೆ ಅಲ್ಲಿರ್ತಕ್ಕಂಥ ಹಕ್ಕಿಗಳೆಲ್ಲ ಹಾರಿ ಹೋಗುತ್ತವೆ. ಅದೇ ರೀತಿಯಲ್ಲಿ ರಾಮ, ಹರಿ, ಕೃಷ್ಣ ಎಂಬತಕ್ಕಂಥ ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ತಾಳವನ್ನು ಹಾಕಿಕೊಂಡು ಗಟ್ಟಿಯಾಗಿ ಹೇಳಿದ್ರೆ ಈ ಶರೀರ ಎಂಬತಕ್ಕಂತಹ ವೃಕ್ಷದಲ್ಲಿ ಇರ್ತಕ್ಕಂತಹ ಪಾಪ ಎಂಬತಕ್ಕಂತಹ ಹಕ್ಕಿಗಳೆಲ್ಲ ಹಾರಿ ಹೋಗುತ್ತವೆ ಅಂತ ಹೇಳ್ತಾರೆ. ಅವರು ಹಾಗೆ ಮಾಡ್ತಾ ಇದ್ರು. ತಮ್ಮ ಕೋಣೆಯಲ್ಲಿ ಒಬ್ಬರೇ ಇದ್ದಾಗ ಎಷ್ಟೋ ಸಲ ಹರಿ ಹರಿ ಅಂತ ಹೇಳಿ ಚಪ್ಪಾಳೆ ತಟ್ಕೊಂಡು ಗಟ್ಟಿಯಾಗಿ ಭಗವನ್ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ರು.
ಅಂತಹ ಒಂದು ಸಂದರ್ಭದಲ್ಲೇ ತೋತಾಪುರಿ ಬಂದು ಏನ್ ಮಾಡ್ತಾ ಇದ್ದೀನಿ ನೀನು, ಏನ್ ರೊಟ್ಟಿ ಮಾಡ್ತಾ ಇದೀಯಾ, ಚಪಾತಿ ತಟ್ತಾ ಇದೆಯಾ ಅಂತ ಹಾಸ್ಯ ಮಾಡ್ತಾನೆ. ವಾಚಿಕ, ಉಪಾಂಶು, ಮಾನಸಿಕ 3 ಜಪಗಳಲ್ಲಿ ಮಾನಸಿಕ ಜಪವೇ ಅತ್ಯುತ್ತಮ. ಕಡೆಯದಾಗಿ ಇನ್ನೊಂದು ಮಾತು, ಈಗ ಮಂತ್ರ ದೀಕ್ಷೆಯನ್ನ ಪಡ್ಕೊಂಡ ಮೇಲೆ ಯಾರ ಮೂಲಕ ನಮಗೆ ಆ ಮಂತ್ರ ಬಂದಿದೆಯೋ ಅವರನ್ನು ನಾವು ಗುರು ಅಂತ ಹೇಳಿ ಭಾವಿಸಿ ಅವರನ್ನ ಬಹಳ ಪೂಜ್ಯ ಭಾವನೆಯಿಂದ ನೋಡ್ತೇವೆ. ಇದು ನಮ್ಮ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ಮಾತು. ಹೀಗೆ ಗುರುಗಳಾಗಿರ್ತಕ್ಕಂಥವ್ರು ಪರಮಹಂಸರಂತಹ ಗುರುಗಳಾಗ್ಬಿಟ್ರೆ ಬೇರೆ ಮಾತಾಡೋದೇ ಇಲ್ಲ. ಅವರು ಈಶ್ವರ ಅವತಾರ ವ್ಯಕ್ತಿಗಳು ಅಥವಾ ಜೀವನ್ಮುಕ್ತರಾಗಿರಬಹುದು. ಇಂತಹ ಗುರುಗಳನ್ನು ಪಡ್ಕೊಳ್ಳೋದು ಬಹಳ ಅದೃಷ್ಟದ ಕೆಲಸ. ಅದು ಅವರನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ಗೌರವದಿಂದ ಕಾಣಬೇಕು. ಹಾಗಾದರೆ ಈಶ್ವರ ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಇರತಕ್ಕಂತಹ ಬೇರೆಯವರಿಂದ ನಾವು ದೀಕ್ಷಾದಿಗಳನ್ನು ಪಡೆಯಬೇಕೇ ಪಡೆಯಬಾರದೆ ಅನ್ನೋ ಪ್ರಶ್ನೆಯೂ ಸಹಜವಾಗಿಯೇ ಬರುತ್ತೆ. ಭಗವತ್ ಸಾಕ್ಷಾತ್ಕಾರ ಆಗೋವರೆಗೆ ಆದ್ಮೇಲೆ ಅಂತಹ ವ್ಯಕ್ತಿಯಿಂದ ನಾವು ಮಂತ್ರದೀಕ್ಷೆಯನ್ನು ಪಡ್ಕೋತೇವೆ ಅಂತ ಕಾಯ್ತಾ ಕೂತ್ಕೊಂಡ್ರೆ ಸಮುದ್ರದಲ್ಲಿರ್ತಕ್ಕಂತಹ ಅಲೆಗಳೆಲ್ಲ ಕಡಿಮೆ ಆದ್ಮೇಲೆ ಅದನ್ನು ಸ್ನಾನ ಮಾಡೋಣ ಅಂತ ಮಾಡಿದ ಹಾಗೆ ನಿಶ್ಚಯ ಮಾಡಿದಾಗ ಆಗುತ್ತೆ. ಯಾಕೆ ಅಂತಂದ್ರೆ ಯಾರಿಗೆ ಭಗವತ್ ಸಾಕ್ಷಾತ್ಕಾರ ಆಗಿದೆ ಆಗಿಲ್ಲ ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ? ಅದನ್ನ ಕಂಡುಹಿಡ್ಕೊಳ್ತಕ್ಕಂಥ ಶಕ್ತಿ ನಮಗಿದ್ದು ಬಿಟ್ರೆ ನಾವೇ ಗುರುಗಳಾಗ್ಬಿಡ್ಬೋದು, ನಾವು ಶಿಷ್ಯರಾಕಾಗ್ಬೇಕು. ಆದ್ರಿಂದ ನಮ್ಮ ತ್ಯಾಗೀಶಾನಂದಿಯವರು ಹೇಳ್ತಾ ಇದ್ರು, ಈ ಪ್ರಶ್ನೆ ನಾನು ಒಂದ್ಸಲ ಕೇಳಿದಾಗ ಉತ್ತರ ಕೊಟ್ಟರು, ಹಾಗೆ ಆಗ್ಬೇಕಾಗಿಲ್ಲ. ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಗುರುವಾಗಿ ಸಿಕ್ಕಿದ್ರೆ ಜನ್ಮ ಜನ್ಮಾಂತರಗಳ ಅದೃಷ್ಟ ಅದು. ಆದರೆ ಒಂದು ದೃಷ್ಟಾಂತ ಕೊಡ್ತೀನಿ ಕೇಳು. 8ನೇ ಕ್ಲಾಸಿನಲ್ಲಿ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿ 2ನೇ ಕ್ಲಾಸು 1ನೇ ಕ್ಲಾಸ್ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗೆ ಪಾಠ ಹೇಳ್ಕೊಡ್ಬಹುದೋ ಇಲ್ವೋ? ಹೇಳ್ಕೊಡ್ಬಹುದು. ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಮುಂದೆ ಹೋಗಿರ್ತಕ್ಕಂತಹ ವ್ಯಕ್ತಿಗಳು ಇತರರಿಗೆ ಗುರುವಾಗಿ ಮಾರ್ಗದರ್ಶನ ಮಾಡಬಹುದು ಅಂತ ಅವರು ಒಂದ್ಸಲ ಹೇಳಿದ್ರು. ನಮ್ಮ ಆಶ್ರಮಗಳಲ್ಲಿ ಒಂದು ವಿಶೇಷ ಸಂಪ್ರದಾಯ ಪರಮಹಂಸರ ಕಾಲದಿಂದಲೇ ನಡ್ಕೊಂಡಿದೆ. ಪರಮಹಂಸರು ಯಾವತ್ತಿಗೂ ಕೂಡ ತಮ್ಮನ್ನು ತಾವು ಗುರು ಅಂತ ಕರ್ಕೋತಾ ಇರಲಿಲ್ಲ. ಯಾರಾದರೂ ಅವ್ರನ್ನ ತಂದೆ, ಬಾಬಾ, ಗುರು ಅಂತ ಕರೆದರೆ ಅವರಿಗೆ ಬಹಳ ಮನಸ್ಸಿಗೆ ಹಿಂಸೆಯಾಗೋದಂತೆ. ನಾನು ಎಂಬತಕ್ಕಂಥ ಭಾವನೆಯೇ ಅವರಲ್ಲಿ ಇರಲಿಲ್ಲ. ಪರಮಹಂಸರ ವ್ಯಕ್ತಿತ್ವಗಳು 2 ನೋಡ್ತೇವೆ ನಾವು. ಮೊದಲನೇದು ಅವರ ದೈವಿ ಗುಣ, ತಾವೇ ದೈವಿ ಪುರುಷರು, ಸಾಕ್ಷಾತ್ ಭಗವಂತ ಎಂಬತಕ್ಕಂಥ ಭಾವನೆ ಕೆಲವು ಸಲ ಕಾಣುತ್ತೆ. ಇನ್ನು ಕೆಲವು ಸಲ ತಾವು ಕೇವಲ ಜಗನ್ಮಾತೆಯ ಮಗು, ಶಿಷ್ಯ ಅನ್ನೋ ಭಾವನೆಯನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಅವರ ಶಿಷ್ಯರು ಕೂಡ ಅದೇ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದರು. ವಿಜ್ಞಾನ್ ಮಹಾರಾಜ್ ಸ್ವಾಮಿ ವಿಜ್ಞಾನಾನಂದರು ಪರಮಹಂಸರ ಶಿಷ್ಯರು. ಅವರು ನಮ್ಮ ಆಶ್ರಮಗಳ ಅಧ್ಯಕ್ಷರಾಗಿದ್ದರು. ಅವರ ಹತ್ತಿರ ಯಾರಾದರೂ ಮಂತ್ರ ದೀಕ್ಷೆ ತಗೊಳಕ್ ಬಂದ್ರೆ ಅವರು ಹೇಳ್ತಾ ಇದ್ರಂತಪ್ಪ, ನನಗೆ ಮಂತ್ರ ಗಿಂತ್ರ ದೀಕ್ಷೆ ಏನೂ ಗೊತ್ತಿಲ್ಲ. ಪರಮಹಂಸರು ನನಗೆ ಹೆಸರನ್ನು ಕೊಟ್ಟಿದ್ದಾರೆ, ಅವರ ಹೆಸರನ್ನ, ಅದನ್ನು ನಾನು ನಿಮಗೆ ಕೊಡ್ತೇನೆ. ಮತ್ತು ಅಷ್ಟೇ ಅಲ್ಲ, ನಿಮ್ಮನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಬಿಟ್ಬಿಡ್ತೇನೆ. ನಿಮ್ಮನ್ನು ನೋಡ್ಕೊಳ್ಬೇಕಾದಂಥ ಕರ್ತವ್ಯ ಅವ್ರದ್ದು, ನಾನು ಗುರು ಅಲ್ಲ ಅಂತ ಅವರು ಸಾಕ್ಷಾತ್ ಹೇಳ್ತಾ ಇದ್ರು. ಇವತ್ತಿಗೂ ಕೂಡ ನಮ್ಮಲ್ಲಿ ಆ ಸಂಪ್ರದಾಯ ಬೆಳ್ಕೊಂಡು ಬಂದಿದೆ. ನಿಜವಾಗಿರತಕ್ಕಂತಹ ಗುರು, ದೈವತ ಎಲ್ಲವೂ ಕೂಡ ಪರಮಹಂಸರೇ. ಮಂತ್ರದೀಕ್ಷೆಯನ್ನು ಕೊಡ್ತಕ್ಕಂತಹ ದೀಕ್ಷಾ ಗುರುಗಳು ತಾವು ಕೇವಲ ತಮ್ಮ ಗುರುಗಳಿಂದ ಸ್ವೀಕಾರ ಮಾಡಿರ್ತಕ್ಕಂತಹ ಮಂತ್ರವನ್ನು ಕೊಟ್ಟು ಪರಮಹಂಸರ ಹತ್ರಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಉಂಟು. ಕಡೆಯದಾಗಿ ಈ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಒಂದು ವಿಷಯನ ಮರಿಬಾರ್ದು. ಏನು ಅಂತಂದ್ರೆ, ಸಾಧನೆಯ ಮೂಲಕ ನಾವು ಸಿದ್ಧಿಯನ್ನು ಪಡ್ಕೋತೇವೆ ಅಂತ ಭಾವಿಸಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಭಾವನೆ ಇಲ್ಲ. ಯಮೇ ವೈಷ ವೃಣುತೆ ತೇನ ಲಭ್ಯ. ಯಾರನ್ನ ಭಗವಂತ ಆರಿಸ್ಕೋತಾನೋ ಅವನಿಗೆ ತನ್ನ ಸ್ವರೂಪವನ್ನು ತೋರಿಸಿಕೊಡ್ತಾನೆ. ಕೇವಲ ಕೃಪೆಯಿಂದ ಮಾತ್ರ ಭಗವತ್ ಸಾಕ್ಷಾತ್ಕಾರ ಸಾಧ್ಯ. ಸಾಧನೆಯನ್ನು ಮಾಡ್ತಾ ಹೋಗ್ಬೇಕು. ಎಲ್ಲಿವರೆಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ವಿಶೇಷ ವ್ಯಕ್ತಿತ್ವದ ಒಂದು ಜ್ಞಾನ, ಅಹಂಕಾರ ಇರುತ್ತೋ ಅಲ್ಲಿವರೆಗೂ ಸಾಧನೆ ಮಾಡ್ತಾ ಹೋಗ್ಬೇಕು. ಆದರೆ ಸಾಧನೆಯಿಂದ ಸಿದ್ಧಿ ಆಗಿಬಿಡುತ್ತೆ ಅನ್ನೋ ಆ ಭಾವನೆ ಇಟ್ಕೋಬಾರದು. ಸಾಧನೆ ನಮ್ಮ ಕೈಯಲ್ಲಿದೆ, ಸಿದ್ಧಿ ಅವನ ಕೈಯಲ್ಲಿದೆ. ಇವತ್ತು ಗುರುಪೂರ್ಣಿಮೆ ದಿವಸ ಈ ವಿಷಯವನ್ನು ಮನಸ್ಸಿನಲ್ಲಿ ಮತ್ತೆ ನೆನಪಿಗೆ ತಂದುಕೊಂಡು ನಮಗೆ ಅನುಗ್ರಹ ಮಾಡಿರತಕ್ಕಂತಹ ಗುರುಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವರ ಒಂದು ಕೃಪೆಯಿಂದ, ಭಗವಂತನ ಕೃಪೆಯಿಂದ ನಾವೆಲ್ಲರೂ ಕೂಡ ಈ ಶರೀರ ಬೀಳೋದಕ್ಕೆ ಮುಂಚೆಯೇ
ಭಗವತ್ ಸಾಕ್ಷಾತ್ಕಾರ ಆತ್ಮಜ್ಞಾನವನ್ನ ಪಡೆಯೋ ಹಾಗಾಗಲಿ. ಇದಕ್ಕಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ನಮನ ಕರುಣ ಸದ್ಗುರು ಚರಣ, ನಮನ ಕರುಣ ಸದ್ಗುರು ಚರಣ, ನಮನ ಕರುಣ ನಮನ ಕರುಣ ಸದ್ಗುರು ಚರಣ, ನಮನ ಕರುಣ ನಮನ ಕರುಣ ಸದ್ಗುರು ಚರಣ, ನಮನ ಕರುಣ ಸದ್ಗುರು ಚರಣ, ನಮನ ಕರುಣ ನಮನ ಕರುಣ ನಮನ ಕರುಣ ಸದ್ಗುರು ಚರಣ, ನಮನ ಕರುಣ सब दुख हरानो सब दुख हराना भय निस्तराना, सब दुख हराना सब दुख हराना भय नमन करुण सद्गुरु चरण, नमन करुण नमन करुण नमन करुण नमन करुण भावधर अंतःकरण, शुद्ध भावधर अंतःकरण, शुद्ध भावधर अंतःकरण, सुरनर किन्नर वंदित चरण, शुद्ध भावधर शुद्ध भावधर अंतःकरण, सुरनर किन्नर वंदित चरण, नमन करुण सद्गुरु चरण, नमन करुण नमन करुण नमन करुण सद्गुरु चरण, नमन करुण।
नमन करो मैं सद्गुरु चरणा, नमन करो मैं सद्गुरु चरणा, नमन करो नमन करो मैं सद्गुरु चरणा, नमन करो मैं, नमन करो मैं, नमन करो मैं सद्गुरु चरणा, नमन करो मैं, नमन करो मैं, नमन करो मैं सद्गुरु चरणा, सब दुख हरणा सब दुख हरणा भय निस्तरणा, सब दुख हरणा, सब दुख हरणा, सब दुख हरणा भय निस्तरणा, नमन करो मैं सद्गुरु चरणा, नमन करो मैं, नमन करो मैं, नमन करो मैं सद्गुरु चरणा, नमन शुद्ध भाव धर अंतःकरणा, शुद्ध भाव धर अंतःकरणा, सुर नर किन्नर वंदित चरणा, शुद्ध भाव धर, शुद्ध भाव धर, शुद्ध भाव धर अंतःकरणा, सुर नर किन्नर वंदित चरणा, शुद्ध भाव धर अंतःकरणा, सुर नर किन्नर वंदित चरणा, नमन करो मैं सद्गुरु चरणा, नमन करो मैं, नमन करो मैं, नमन करो मैं सद्गुरु चरणा, नमन करो मैं सद्गुरु चरणा, नमन करो यार महिमा ज्योति जगवन अमृत गंಗೋಗೆ ಎಲ್ಲರೆ ದಯನು, ಯಾರ महिमा ज्योति जगवन अमृत गंಗೋಗೆ ಎಲ್ಲರೆ ದಯನು, ತುಂಬಿರೋ ಮಾಂಚನವ ದೈವದೋ ತುಂಬಿರೋ ಮಾಂಚನವ, ಅಂಥ ಪ್ರೇಮದ ಜರಾಧಿಯ ತುಂಬಿರೋ ಮಾಂಚನವ ದೈವದೋ, ಅಂಥ ಪ್ರೇಮದ ಜರಾಧಿಯ ಜೀವ ನಿನ್ನೊಳಗಿರುವವರೆಗೂ ಜೀವ ನಿನ್ನೊಳಗಿರುವವರೆಗೂ ಸಾರುವಾತನ ಮಹಿಮೆಯ, ಜೀವ ನಿನ್ನೊಳಗಿರುವವರೆಗೂ ಸಾರುವಾತನ ಮಹಿಮೆಯ, ಸಾರುವಾತನ ಮಹಿಮೆಯ, ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತ ಗಂಧಕ್ಕೆ ಎಲ್ಲರೆ ದಯನು, ಯಾರ ಶ್ರೀ ಶುಭ ನಾಮ ಹೃದಯದ ಕೊರಗನೆಲ್ಲ ಕಳೆಬುದೋ, ಯಾರ ಶ್ರೀ
ನಮ್ಮ ಹೃದಯದ ಕೊರಗನೆಲ್ಲ ಕಳೆದು ಯಾರು ನೆಲ ಜಲ ಗಗನ ದೇಶ ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರು ಯಾರ ಶ್ರೀ ಶುಭನಾಮ ಹೃದಯದ ಕೊರಗನೆಲ್ಲ ಕಳೆಬುದು ಯಾರ ಅನ್ವೇಷಣೆಯಲ್ಲಿ ಜಗ ಬರಿದೆ ತೊಳಲು ತಳಿರುವುದು ಯಾರ ಅನ್ವೇಷಣೆಯಲ್ಲಿ ಜಗ ಅಂತ ದೇವನ ಅಂಥ ದೇವನ ತಿಳಿದು ಬನ್ನಿಪ ಶಕ್ತಿ ಯಾರಿಗೆ ಲಭಿಸಿದೆ ಅಂಥ ದೇವ ತಿಳಿದು ಬನ್ನಿಪ ಶಕ್ತಿ ಯಾರಿಗೆ ಅವನ ಮಹಿಮೆಗೆ ಪಾರವೆಲ್ಲಿದೆ ಅವನ ಮಹಿಮೆಗೆ ಪಾರವೆಲ್ಲಿದೆ ಆದಿ ಅಂತ್ಯಗಳಿದೆ ಅವನ ಮಹಿಮೆಗೆ ಪಾರವೆಲ್ಲಿದೆ ಆದಿ ಅಂತ್ಯಗಳಲ್ಲಿ ಕ್ಷಣೆಯಲಿ ಜಗ ಭರಿದೆ ತೊಳಲು ತಳಿರುವುದು ನಿಜದ ತಿಳಿವಿನ ಕಾರುವನು ನಿತ್ಯ ಜೀವನ ಚೇತನ ನಿತ್ಯ ಜೀವನ ಚೇತನ ನಿತ್ಯ ಜಾಗೃತ ನಿರ್ನಿಮೇಷನು ನಿತ್ಯ ಜಾಗೃತ ನಿರ್ನಿಮೇಷನು ದಿವ್ಯ ಶುದ್ಧ ನಿರಂಜನ ನಿತ್ಯ ಜಾಗೃತ ದಿವ್ಯ ಶುದ್ಧ ನಿರಂಜನ ಅವನ ದರ್ಶನ ಎದೆಯ ಕಿಲುಬಾನು ಅವನ ದರ್ಶನ ಎದೆಯ ಕಿಲುಬಾನು ತೊಳೆದು ಗೈವುದು ಪಾವನ ಅವನ ದರ್ಶನ ಎದೆಯ ಕಿಲುಬಾನು ತೊಳೆದು ಗೈವುದು ಪಾವನ ತೊಳೆದು ಗೈವುದು ಪಾವನ ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತ ದಂದದಿ ಎಲ್ಲರೆದೆಯನು ಯಾರ ಮಹಿಮಾ ಜ್ಯೋತಿ